ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ಮಧುರವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಮಧುರ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ದೇವರ ವಾಕ್ಯಗಳು ನಮಗೆ ಜೀವಾಹಾರವಾಗಿದೆ, ಬಲವಾಗಿದೆ, ಸತ್ಯಾರ್ಥಗಳನ್ನು, ಸುವಾರ್ತೆಯನ್ನು, ಇತಿಹಾಸಗಳನ್ನು ತಿಳಿಸುವಂಥದ್ದು ಆಗಿದೆ. ಸಭೆ ಸೇವೆ ಅಂತ ಹೇಳುವಾಗ ಅನೇಕ ಕಾರ್ಯಗಳು ಇರುತ್ತವೆ. ಮೊದಲ ಶತಮಾನದ ಸಭೆ, ಅದರ ಕುರಿತಾದ ಕೆಲವು ಕಾರ್ಯಗಳನ್ನು ಇವತ್ತು ನಾವು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತು ನಾವು ನೋಡುವಂಥ ಈ ಒಂದು ವಾಕ್ಯದಲ್ಲಿ ನೋಡುವಾಗ ಮೊದಲ ಶತಮಾನದ ಸಭೆ, ಅಲ್ಲಿ ಯಾವುದೇ ದೊಡ್ಡ ಬಿಲ್ಡಿಂಗು ಇರಲಿಲ್ಲ, ಮ್ಯೂಸಿಕ್ಕು ಇರಲಿಲ್ಲ, ಸೌಂಡ್ ಸಿಸ್ಟಮ್ಗಳು ಇರಲಿಲ್ಲ, ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ, ಅವರಿಗೆ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ಗಳು, ಹಣಗಳು ಇರಲಿಲ್ಲ. ಆದರೆ ಆ ಸಭೆಯನ್ನು ನೋಡಿ ರೋಮ ಸರ್ಕಾರವು ಭಯಪಡುತ್ತಿತ್ತು. ದೊಡ್ಡದೇನು ಸಭೆ ಅಲ್ಲ, ಆದರೆ ಆಗಿನ ಕಾಲದ ಜನರು, ಅವರ ಜೀವನ, ಅವರ ಒಂದು ಕ್ರಿಯೆಗಳು ರೋಮ ಸರ್ಕಾರವನ್ನು ಭಯಪಡಿಸುವಂತೆ ಇತ್ತು. ಇಷ್ಟಕ್ಕೂ ಕೋಟ್ಯಾನುಕೋಟಿ ಜನರಿರಲಿಲ್ಲ, ಕೇವಲ ಕೆಲವು ಜನರು ಮಾತ್ರ ಇದ್ದರು. ಪ್ರಾರಂಭದಲ್ಲಿ 120 ಜನ, ಆನಂತರ 3,000 ಜನ, ಆನಂತರ 5,000 ಜನ, ಈ ರೀತಿಯಾಗಿ ಸೇರಿಸಲ್ಪಟ್ಟರು. ಈ ರೀತಿ ಸಭೆಯು ಬಲವಾಗಿರಬೇಕಾದರೆ, ಈ ರೀತಿ ಸಭೆಯಲ್ಲಿರುವಂಥ ವ್ಯಕ್ತಿಗಳು ದೇವರಿಗೆ ಮಹಿಮಕರವಾಗಿ ನಿಲ್ಲಬೇಕಾದರೆ ಏನು ಮಾಡ್ತಾ ಇದ್ರು? ಅಂಥದ್ದೇನೋ ಅವರನ್ನು ಉತ್ತೇಜಿಸ್ತಾ ಇತ್ತು, ಅಂಥದ್ದೇನೋ ಅವರನ್ನು ಬಲಪಡಿಸ್ತಾ ಇತ್ತು ಎಂಬುದನ್ನು ಈ ದಿನ ದೇವರ ವಾಕ್ಯಗಳ ಮೂಲಕವಾಗಿ ನಾವು ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಚರ್ಚ್ ಅಂದರೆ ಹೆಂಗೆ ಗೊತ್ತಾ? ದೊಡ್ಡ ಮ್ಯೂಸಿಕ್ ಸಿಸ್ಟಮ್ ಇರಬೇಕು, ಹಾಡನ್ನು ನಡೆಸುವವರು ಇರಬೇಕು, ಅದಕ್ಕೆ ಒಂದು ಅಮೌಂಟ್ ಇರಬೇಕು, ಬಡ್ಜೆಟ್ ಇರಬೇಕು, ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇರಬೇಕು, ಆವಾಗ ಜನರನ್ನು ಸೇರಿಸ್ತಾ ಇರ್ಬೋದು ಅಂತ ಅಂದುಕೊಳ್ಳುತ್ತಾರೆ. ಇದ್ಯಾವುದು ಮೊದಲನೇ ಶತಮಾನದಲ್ಲಿ ಇರಲಿಲ್ಲ. ಈ ದಿನಗಳಲ್ಲಿ ಅನೇಕರು ಏನಂದುಕೊಳ್ಳುತ್ತಾರೆ ಅಂದರೆ, ನಾವು ದೊಡ್ಡ ಚರ್ಚ್ಗೆ ಹೋಗಬೇಕು, ಅಲ್ಲಿ ದೊಡ್ಡ ಪಾಸ್ಟರ್ ಬರಬೇಕು, ಅಲ್ಲಿ ದೊಡ್ಡ ಮ್ಯೂಸಿಕ್ ಇರಬೇಕು, ಅಲ್ಲಿ ದೊಡ್ಡದನ್ನು ಆಲೋಚನೆ ಮಾಡ್ತಾ ಇರ್ತಾರೆ. ಮೊದಲ ಶತಮಾನದಲ್ಲಿ ಅದು ಯಾವುದೂ ಇರಲಿಲ್ಲ, ಮ್ಯೂಸಿಕ್ ಇರಲಿಲ್ಲ, ಯಾವ ಸೌಂಡ್ ಸಿಸ್ಟಮ್ ಏನೂ ಇರಲಿಲ್ಲ. ನಾನು ಹೇಳಿದಾಗೆ ಕಾರಣ ಏನು? ಅದನ್ನು ತಿಳಿಸಲಿಕ್ಕೆ ಒಂದು ವಾಕ್ಯ ನಮಗೆ ಸಾಕು. ಆ ವಾಕ್ಯ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41 ಮತ್ತು 42. ಈ 2 ವಾಕ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಸಭೆಯ ಉನ್ನತಿಗೆ ಕಾರಣ ಏನೋ, ಇಲ್ಲವೇ ಆ ಸಭೆಯಲ್ಲಿ ನಡೆದಂಥ ಕಾರ್ಯಗಳಲ್ಲಿ 4 ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೀವಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41, 42. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿಸಿದರು. ಇವರು ಅಪೊಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಆಮೆನ್. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ಈ ದಿನ ಈ ವಾರ್ತೆಯಲ್ಲಿ, ಈ ವಾಕ್ಯದಲ್ಲಿ ನಮಗೆ ಆಶೀರ್ವಾದಗಳು ಕಾಣಿಸದೇ ಇರಬಹುದು, ಆದರೆ ಆದಿ ಸಭೆ, ಮೊದಲ ಶತಮಾನದ ಸಭೆ ಅಷ್ಟು ಪ್ರಬಲವಾಗಲು, ಅಷ್ಟು ದೇವರೇ ಮಹಿಮಕರವಾಗಿರಲು, ಆಶೀರ್ವದಿಸಲ್ಪಡಲು, ಸಾಕ್ಷಿಯಾಗಿರಲು ಏನು ಕಾರಣಗಳು ಎಂದು ಇವತ್ತು ನಾವು ನೋಡಲಿಕ್ಕೆ ಹೋಗುವಾಗ, ಈ ದಿನ ನಾವು ಧ್ಯಾನ ಮಾಡುವಂಥ 4 ಕಾರ್ಯಗಳನ್ನು ಅಳವಡಿಸಿಕೊಂಡು ಅದರಂತೆ ನಾವು ನಡೆದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಖಂಡಿತವಾಗಿ ಈ ದಿನ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸು, ನೀವೇ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವನಾಮಕ್ಕೆ ಸ್ತೋತ್ರ. ನೇರವಾಗಿ ನಾವು ಹೋಗುವುದಾದರೆ, ಈ ದಿನಗಳಲ್ಲಿ ಅನೇಕ ಡಿನಾಮಿನೇಷನ್ಸು ಇದ್ದಾವೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಯಾಕೆ ಡಿನಾಮಿನೇಷನ್ಸ್ ಎಂಬುದಾಗಿ. ಡಿನಾಮಿನೇಷನ್ಸ್ ಏನೇ ಇದ್ದರೂ ಕೂಡ ಯಾವ ಸಭೆ ಸರಿ ಅನ್ನುವುದಕ್ಕಿಂತ ಆ ಒಂದು ಕಟ್ಟಡದ ಮೇಲ್ಗಡೆ ಏನೇ ಬದಲಾವಣೆಗಳಾದರೂ ಕೂಡ ಕಟ್ಟಡದ
ಪುನಾದಿ, ಕಟ್ಟಡದ ಬೇಸ್ಮೆಂಟ್, ಕಟ್ಟಡದ ಪಾಯ ಅಂತ ಏನು ಹೇಳ್ತೇವೋ ಅದು ಬಹಳ ಮುಖ್ಯ. ಎಲ್ಲಿಂದ ಸಭೆ ಬಂತು, ಯಾವ ಸಮಯದಿಂದ ಸಭೆ ಬಂತು ಎಂದು ನೋಡುವಾಗ ಖಂಡಿತವಾಗಿ ಕ್ರಿಸ್ತ ಶಕ 72ರ ನಂತರವಾಗಿ, ಆ ನಂತರ ನಾವು ನೋಡುತ್ತೇವೆ ಆ ದಿನಗಳಲ್ಲಿ ಒಂದು ವೇಳೆ 50ರಿಂದ 72 ಅಂತ ಹೇಳ್ಬೋದು. 72 ಮಾತ್ರ ಅಲ್ಲ, 52ರಿಂದ ಸ್ಟಾರ್ಟ್ ಆಗುತ್ತೆ. ಹೇಗೂ ಅದನ್ನು ಮೊದಲ ಶತಮಾನ ಅಂತ ಹೇಳುತ್ತಾರೆ. ಅಲ್ಲಿ ಯಾರಿದ್ರು ಅಂತ ನೀವು ನೋಡುವಾಗ ಯೇಸು ಸ್ವಾಮಿಯ ಪುನರುತ್ಥಾನವಾದ ನಂತರ, ಯೇಸು ಸ್ವಾಮಿಯ ಪುನರುತ್ಥಾನವಾದ ನಂತರ ನಾವು ನೋಡುತ್ತಾ ಇದ್ದೇವೆ ಅಲ್ಲಿ ಸಭೆ ಉಗಮ ಆಯಿತು. ಸ್ವಲ್ಪ ದಿನ ಯೇಸು ಸ್ವಾಮಿ ನೀವೆಲ್ಲೂ ಹೋಗಬೇಡ್ರಿ, ನೀವು ಇಲ್ಲೇ ಇರ್ರಿ, ಕಾದುಕೊಂಡಿರ್ರಿ, ಪವಿತ್ರಾತ್ಮನು ಬರುತ್ತಾನೆ ಎಂದು ಹೇಳಿದರು. ಈಗ ಉದಾಹರಣೆಗೆ ನಾವು ನೋಡುವಾಗ ನಾವು ಇಂಡಿಯನ್ ಕ್ರಿಶ್ಚಿಯನ್ ಡೇ ಅಂತ ನಾವು ಆಚರಣೆ ಮಾಡುತ್ತೇವೆ. ಇಂಡಿಯನ್ ಕ್ರಿಶ್ಚಿಯನ್ ಡೇ ಅಂದರೆ ನಮ್ಮ ಇಂಡಿಯಾ ದೇಶಕ್ಕೆ ಕ್ರೈಸ್ತತ್ವ ಬಂದದ್ದ AD 52 ಅಲ್ಲಿ, 72 ಅಲ್ಲ, AD 52 ಅಲ್ಲೇ ನಮ್ಮ ದೇಶಕ್ಕೆ ಏನಾಯಿತು, ತೋಮನ ಮೂಲಕವಾಗಿ ನಮ್ಮ ದೇಶಕ್ಕೆ ಸ್ವಾರ್ತೆ ಬಂದಿತು. ಈಗ ಇಲ್ಲಿ ನೋಡುವಾಗ ತೋಮನು ಯಾರು? ಯೇಸುವಿನ ಶಿಷ್ಯ. ಅನೇಕ ಶಿಷ್ಯರಿದ್ದರು, ಅವರು ಅನೇಕ ದೇಶಗಳಿಗೆ ಹೋದರು, ಅನೇಕ ದೇಶಗಳಲ್ಲಿ ಅನೇಕ ಬೋಧನೆಗಳನ್ನು ಮಾಡಿದರು. ಇಲ್ಲಿ ನಾವು ನೋಡುವಾಗ ಮೊದಲನೆಯದಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅವರ ಮಾತಿಗೆ ಒಪ್ಪಿಕೊಂಡವರು. ಅದರ ಅರ್ಥ ಏನು ಗೊತ್ತಾ? ನಾನೊಂದು ವಿಷಯ ಹೇಳಿದರೆ ಆ ವಿಷಯವನ್ನ ಅವರೇನ್ ಮಾಡಬೇಕು? ಒಪ್ಪಿಕೊಳ್ಳಬೇಕು. ಹಾಗಾದರೆ ನಾನು ಅಂದರೆ ಮನುಷ್ಯರು ಹೇಳಿದ್ದು ನಾವು ಒಪ್ಪಿಕೊಳ್ಳಬೇಕಾ, ದೇವರು ಹೇಳಿದ್ದು ಒಪ್ಪಿಕೊಳ್ಳಬೇಕಾ ಎಂದು ನಾವು ನೋಡುವಾಗ ಖಂಡಿತ ದೇವರು ಹೇಳಿದ್ದು ಮನುಷ್ಯರು ಒಪ್ಪಿಕೊಳ್ಳಬೇಕೆ ಹೊರತು ಮನುಷ್ಯರು ಹೇಳಿದ್ದು ದೇವರು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಅವರ ಮಾತಿಗೆ ಅಂತ ಹೇಳುವಾಗ ಮತ್ತು ಮುಂದೆ ಇದೆ, ಇವರು ಅಪೋಸ್ತಲರ ಬೋಧನೆಯನ್ನ, ಯಾರ ಬೋಧನೆಯನ್ನ? ಅಪೋಸ್ತಲರ ಬೋಧನೆಯನ್ನ. ಈಗ ಇಲ್ಲಿ ಯಾಕೆ ಅನೇಕ ಡಿನಾಮಿನೇಷನ್ಸು, ತುಂಬಾ ಚರ್ಚ್ಗಳು ಯಾಕೆ, ತುಂಬಾ ಚರ್ಚ್ಗಳು ಯಾಕೆ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ರೋಮನ್ ಕೆಥೋಲಿಕ ಯಾಕೆ, ಆರ್ಥೋಡಕ್ಸ್ ಯಾಕೆ, ಮೆಥಡಿಸ್ಟ್ ಯಾಕೆ, ಬ್ಯಾಪ್ಟಿಸ್ಟ್ ಯಾಕೆ, ಪೆಂತೆಕೋಸ್ಟ್ ಯಾಕೆ, AG ಚರ್ಚ್ ಯಾಕೆ, ಮಾರ್ಥೋಮ ಚರ್ಚ್ ಯಾಕೆ, ಯಾಕೆ ಯಾಕೆ ಯಾಕೆ? ಈಗ ಆ ಸಭೆಗಳು ಎಷ್ಟೇ ಇರಲಿ, ಡಿನಾಮಿನೇಷನ್ಸ್ ಎಷ್ಟೇ ಇರಲಿ, ಆದರೆ ಆ ಡಿನಾಮಿನೇಷನ್ಸ್ ಅಲ್ಲಿ ಆದಿ ಸಭೆಯ ಬೋಧನೆಗಳಿದಾವ. ಅದು ಬಹಳ ಮುಖ್ಯವಾದ ಕಾರ್ಯ. ಏನು? ಆದಿ ಸಭೆಯ ಬೋಧನೆಗಳು. ಆದಿ ಸಭೆಯ ಬೋಧನೆಗಳೆಂದರೆ ಯಾರ ಬೋಧನೆ? ಅಪೋಸ್ತಲರ ಬೋಧನೆ. ಈಗ ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದವರು, ಈ ಶಿಷ್ಯರು ಯೇಸು ಸ್ವಾಮಿ ಕಲಿಸಿಕೊಟ್ರು, ಅವರನ್ನ ಟ್ರೈನಿಂಗ್ ಮಾಡಿದ್ರು. ನೀವು ಈ ರೀತಿ ಹೋಗಿ ಸ್ವಾರ್ಥ ಸಾರಬೇಕು, ಈ ವಿಷಯಗಳನ್ನು ಸಾರಬೇಕು, ಈ ರೀತಿ ನೀವು ಮಾಡಬೇಕು ಎಂದು ಹೇಳಿ ಅವರನ್ನ ಕಳುಹಿಸಿದರು. ಒರಿಜಿನಲ್ ಯಾರು? ಒರಿಜಿನಲ್ಲು ಅಪೋಸ್ತಲರೇ ಒರಿಜಿನಲ್, ನಾವ್ಯಾರು ಒರಿಜಿನಲ್ ಅಲ್ಲ. ಅಪೋಸ್ತಲರು ಬರೆದರು. ಏನನ್ನ ಬರೆದರು? ಅಪೋಸ್ತಲರಲ್ಲಿ ನಾವು ನೋಡುತ್ತೇವೆ, ಮತ್ತಾಯನಿದ್ದನು ಅಲ್ವಾ, ಮಾರ್ಕನಿದ್ದನು, ಲೂಕನಿಲ್ಲ, ಆಮೇಲೆ ಅಪೋಸ್ತಲರೆನಿಸಿಕೊಳ್ಳುವ ಪೌಲನಿದ್ದನು, ಯೋಹಾನನಿದ್ದನು, ಪೇತ್ರನಿದ್ದರು, ಇವರೆಲ್ಲ ಇದ್ದರು. ಯೋಹಾನ, ಪೇತ್ರ, ಮತ್ತಾಯ ಇವರೆಲ್ಲರೂ ಯೇಸುವಿನ ಶಿಷ್ಯರು. ಅವರು ಯೇಸುವಿನ ಬೋಧನೆಗಳನ್ನು ಬರೆದರು ಮತ್ತು ಪವಿತ್ರಾತ್ಮನು ನಮಗೆ ಬೈಬಲ್ ಅನ್ನ ಈ ಕಾಲದಲ್ಲಿ ಕೊಟ್ಟಿದ್ದಾರೆ. ಬೈಬಲ್ ಅನ್ನ ಕೊಟ್ಟಿದ್ದಾರೆ. ಮೊದಲನೆಯ ಸೋರ್ಸ್ ಅಂದರೆ ಒರಿಜಿನಲ್ ಆಗಿರುವಂಥದ್ದು ನಮಗೆ ಸಿಕ್ಕಿರುವುದು ಏನಂತ? ಮೊದಲು ಯಾವುದು? ಬೈಬಲ್. ಮೊದಲನೇದು ಯಾವುದು? ಬೈಬಲ್. ಆ ಬೈಬಲ್ ಅನ್ನ ಬರೆದವರು ಇಲ್ಲವೇ ಕೊಟ್ಟವರು ಯಾರು? ಅಪೋಸ್ತಲರು. ಮತ್ತು ಆ ಅಪೋಸ್ತಲರೇ ಏನು ಮಾಡಿದ್ರು? ಎಲ್ಲಾ ದೇಶಗಳಿಗೆ ಹೋಗ್ಬಿಟ್ಟು ಏನು ಮಾಡಿದ್ರು? ಸುವಾರ್ತೆಯನ್ನ ಸಾರಿದ್ರು. ಹಾಗಾದ್ರೆ ಈಗ ಪಾಸ್ಟರ್ಗಳಲ್ಲ, ಈಗಿರುವಂತ ವ್ಯಕ್ತಿಗಳ ಬೋಧನೆಗಳನ್ನಲ್ಲ, ನಾವು ಯಾರ ಬೋಧನೆಯನ್ನ ಕೇಳಬೇಕು? ಅಪೋಸ್ತಲರ ಬೋಧನೆಯನ್ನ ಕೇಳಬೇಕು. ಇಲ್ಲಿ ನೋಡ್ರಿ, ಅದಕ್ಕೆ ಹೇಳ್ತದೆ ಮೊದಲನೆಯ ಕಾರ್ಯ, ಆ ಸಭೆ ಬಲವಾಗಿ ಬೆಳಿಲಿಕ್ಕೆ ಮೊದಲ ಪುನಾದಿ, ಮೊದಲ ಅಡಿಪಾಯ, ಬೇಸ್ಮೆಂಟ್ ಏನಂದ್ರೆ ಅಪೋಸ್ತಲರ ಬೋಧನೆ. ಅಪೋಸ್ತಲರ
ಬೋಧನೆ. ಈಗ ಅದರ ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. 2 ತಿಮೋಥೆಯನ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೆಯ ವಾಕ್ಯ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾದದ್ದೇ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಇಲ್ಲಿ ಗಮನಿಸಿರಿ, ಈ ಅಪೋಸ್ತಲರ ಬೋಧನೆ ಇಲ್ಲವೇ ಈ ಬೈಬಲ್ ಬೋಧನೆ ಏನಾಗಿದೆ ಅಂದರೆ, ಈ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಈ ಬೈಬಲ್ ಏನಾಗಿದೆ, ದೈವ ಪ್ರೇರಿತವಾದ ಶಾಸ್ತ್ರವಾಗಿದೆ, ಮನುಷ್ಯರು ಬರೆಸಿದ್ದು ಅಲ್ಲ. ಹಾಗಾದರೆ ಈ ಶಾಸ್ತ್ರ ಉಪದೇಶಕ್ಕೂ, ಏನು ಉಪದೇಶ ಅಂದ್ರೆ ಟೀಚ್ ಮಾಡೋದಕ್ಕೆ, ನಿಮಗೆ ನೋಡು ಹಿಂಗಲ್ಲ ಹೀಗೆ ಮಾಡ್ರಿ, ನೋಡಿ ಹೀಗೆ ಬರೆದಿಲ್ಪಟ್ಟಿದೆ ಹೀಗೆ ಮಾಡ್ರಿ ಅಂತ ಉಪದೇಶಕ್ಕೆ. 2ನೇದು ಖಂಡನೆಗೆ. ಏನು ಖಂಡನೆ ಅಂದ್ರೆ, ತಪ್ಪು ಮಾಡಿದರೆ ಅವರನ್ನ, ತಪ್ಪು ಇದು, ಕಳ್ಳತನ ಮಾಡಬಾರದು, ಸುಳ್ಳು ಹೇಳಬಾರದು, ಮೋಸ ಮಾಡಬಾರದು, ವಿಚಾರ ಮಾಡಬಾರದು. ಇದನ್ನ ಮಾಡುವಾಗ ಅವರಿಗೆ ಹೇಳ್ತೇವೆ, ಕುಡುಕರಿಗೆ ಹೇಳುತ್ತೇವೆ, ಕೆಟ್ಟತನ ಮಾಡೋರಿಗೆ ಹೇಳುತ್ತೇವೆ, ನಿಮ್ಮ ದೇಹ ದೇವರ ಆಲಯ, ಅದು ಮಾಡುತ್ತಿದ್ದರೆ ನೀವು ತಪ್ಪಿದಸ್ಥರು, ನೀವು ಪಾಪಿಗಳು ಅಂತ ಹೇಳುವಂಥದ್ದು. ಅದು ಖಂಡಿಸುವುದು ಅಂದರೆ ತಪ್ಪುಗಳನ್ನು ಖಂಡಿಸುವುದು. ಇದು ಖಂಡಿಸುವುದು ತಿದ್ದುಪಾಟಿಗೂ, ವ್ಯಕ್ತಿಗಳನ್ನು ತಿದ್ದುವುದಕ್ಕೂ, ನೀತಿ ಶಿಕ್ಷೆಗೂ. ಕೆಲವು ಸಾರಿ ಕೆಲವರು ಸಭೆಯನ್ನು ಕೆಡಿಸುತ್ತಿದ್ದರೆ, ಸೇವೆಯನ್ನು ಕೆಡಿಸುತ್ತಿದ್ದರೆ, ಸಭೆಯಿಂದ ಅವರನ್ನ ಹೊರಗಾಕೋದು ಕೂಡ ನೀತಿ ಶಿಕ್ಷೆ, ನ್ಯಾಯ ಪ್ರಮಾಣವಾಗಿ ಅವರನ್ನ ಸಭೆಯನ್ನು ಕೆಡಿಸಬೇಡ್ರಿ ಅಂತ ಹೊರಗಡೆ ಹಾಕುವುದು. ಇವೆಲ್ಲವೂ ನಮಗೆ ಸಿಕ್ಕಿದೆ. ಇದು ಯಾಕೆಂದರೆ ನಮ್ಮನ್ನ ಸಿದ್ಧಪಡಿಸುವುದಕ್ಕಾಗಿ ಇದು ಕೊಡಲ್ಪಟ್ಟಿದೆ ದೇವರ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೆಯ ವಾಕ್ಯದಲ್ಲಿ, ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಈಗ ಅಪೋಸ್ತಲರ ಬೋಧನೆಗೆ ಆಧಾರ ಯಾವುದಪ್ಪ ಅಂದರೆ ಕ್ರಿಸ್ತನ ವಾರ್ತೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಸಾರಿದ ಸುವಾರ್ತೆ, ಇಲ್ಲವೇ ಕ್ರಿಸ್ತನ ವಾಕ್ಯವೇ ನಮಗೆ ಮೂಲ ಒರಿಜಿನಲ್ ಆಗಿರುವಂಥ ಅಪೋಸ್ತಲರ ಬೋಧನೆ. ಇಲ್ಲಿ ದೇವಜನವೇ, ನನಗೆ ಒಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡುತ್ತೇನೆ. ಕಳೆದ ದಿನದಲ್ಲಿ ನನಗೊಬ್ಬರು ಈ ರೀತಿಯಾಗಿ ಹೇಳಿದರು, ಬೈಬಲನ್ನ ಯಾರೋ ಒಬ್ಬರು 3ನೇ ಶತಮಾನದಲ್ಲಿ ಇದ್ದಂಥ ಅರಸನು ಅವನೇನು ಮಾಡಿದನು, ಕಾನ್ಸ್ಟಂಟಿನೋಪಲ್ ಅನ್ನುವಂಥವರು ಅದನ್ನ ಬೈಬಲನ್ನೆಲ್ಲ ಬದಲಾಯಿಸಿಬಿಟ್ಟಿದ್ದಾರೆ, ಬೈಬಲನ್ನೆಲ್ಲ ಕೆಡಿಸಿಬಿಟ್ಟಿದ್ದಾರೆ, ಬೈಬಲ್ ಎಲ್ಲ ಸುಳ್ಳು ಅಂತ ನನಗೆ ಹೇಳಿದರು. ಆದರೆ ನಾನು ಹೇಳುವುದೇನೆಂದರೆ, ಸುಳ್ಳು ಎಂದು ಹೇಳುವ ಅವರೇ ಇದೇ ಬೈಬಲನ್ನು ಉಪಯೋಗಿಸ್ತಾರೆ. ಇದೇ ಬೈಬಲನ್ನು ಉಪಯೋಗಿಸಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿ ತಪ್ಪಾಗಿದೆ ಅಲ್ಲ. ಅವ್ರು ಹೇಳೋದೇನೆಂದ್ರೆ, ಇಲ್ಲಿ ಸರಿಯಾಗಿದೆ, ಅಲ್ಲಿ ತಪ್ಪಾಗಿದೆ, ಮತ್ತೆ ನೀವು ಯಾಕೆ ಯೂಸ್ ಮಾಡ್ತೀರಾ? ಇದು ತಪ್ಪಾಗಿದ್ದರೆ ನೀವು ಯಾಕೆ ಯೂಸ್ ಮಾಡ್ತೀರಾ? ಆಮೇಲೆ ಹೇಳಿದ್ರು 3ನೇ ಶತಮಾನದಲ್ಲಿ ಇದನ್ನ ಕೆಡಿಸಿದ್ರು ಅಂತ ಹೇಳ್ತೀರಾ. ಹಾಗಾದ್ರೆ ಇಂಡಿಯಾ ದೇಶಕ್ಕೆ ಬಂದಿದ್ದು ಯಾವಾಗ? ಸುವಾರ್ತೆ ಬಂದಿದ್ದು ಯಾವಾಗ? ಇಲ್ಲವೇ ಬೇರೆ ದೇಶಗಳಿಗೆ ಸುವಾರ್ತೆ ಹೋಗಿದ್ದು ಯಾವಾಗ? 1ನೇ ಶತಮಾನದಲ್ಲಿ. AD 52ಕ್ಕೆ ನಮ್ಮ ದೇಶಕ್ಕೆ ಬಂದಿದೆ. ಅಂದರೆ ಕ್ರಿಸ್ತ ಶಕ 52ನೆಯ ವರ್ಷಕ್ಕೆ ನಮ್ಮ ದೇಶಕ್ಕೆ ಏನು ಸುವಾರ್ತೆ ಬಂದಿದೆ. ಅಂದರೆ 300 ವರ್ಷಗಳಾದ ಮೇಲೆ ಯಾರೋ ಎಲ್ಲೋ ಕೆಡಿಸಿದ್ರಂದ್ರೆ ಇಲ್ಲಿರೋ ಸುವಾರ್ತೆ ಕೆಟ್ಟಿರುತ್ತಾ? ಇಲ್ಲಿರುವಂಥ ಬೋಧನೆ ಕೆಟ್ಟಿರುತ್ತಾ? ಇಲ್ಲವೇ ಅಷ್ಟರೊಳಗಡೆ ಪೌಲನಾಗಿರಬಹುದು, ಪೇತ್ರನಾಗಿರಬಹುದು, ತೋಮನಾಗಿರಬಹುದು, ಅಂದ್ರೇನಾಗಿರಬಹುದು, ಬರ್ತಿಮೇಯನಾಗಿರಬಹುದು, ಲೂಕನಾಗಿರಬಹುದು, ಇವರೆಲ್ಲರೂ ಬೇರೆ ಬೇರೆ ಕಡೆ ಹೋಗಿ ಸುವಾರ್ತೆಯನ್ನು ಸಾರಿದ್ರಲ್ವಾ? ಇವರು ಹಾಗಾದರೆ ತಪ್ಪು ಬೋಧಿಸ್ಬಿಟ್ರಾ? ಆದರೆ ಕೆಲವರು ಕೇಳೋದೇನೆಂದ್ರೆ, ಇಲ್ಲ ಇದು ಕೆಟ್ಟು ಹೋಗಿದೆ, ಇದು ತಪ್ಪಾಗಿದೆ ಎಂದು ಹೇಳುತ್ತಾರೆ. ತಪ್ಪಾಗಿಲ್ಲ. ತಪ್ಪಾಗುವುದಕ್ಕೆ ಪವಿತ್ರಾತ್ಮ ದೇವರು ಬಿಡುವುದಿಲ್ಲ.
ನಾನು ಬೈಬಲನ್ನು ಒಂದು ವೇಳೆ ಇವತ್ತು ಬೈಬಲ್ಗೆ ವಿರುದ್ಧವಾಗಿ ನಾನೇನೇ ಮಾತಾಡಬಹುದು, ಆದರೆ ನಾನು ಮಾತಾಡಿರುವುದು ಬೈಬಲನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನರು ಬೈಬಲನ್ನು ಬದಲಾಯಿಸಬೇಕು, ಇವತ್ತು ಅರ್ಧ ಹಾಕ್ತಾರೆ, ಸುಟ್ಟಾಕ್ತಾರೆ, ನಿಲ್ಲಿಸ್ತಾರೆ, ಒಡೀತಾರೆ. ಆದರೆ ಈ ಸುವಾರ್ತೆಯನ್ನ, ಈ ಬೈಬಲನ್ನ, ಈ ಸೇವೆಯನ್ನ ನಿಲ್ಲಿಸಲಿಕ್ಕೆ ಅವರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಕಾರಣ ಇದು ಮನುಷ್ಯರಿಂದ ಮಾಡಲ್ಪಟ್ಟಿದ್ದಲ್ಲ, ದೇವರಿಂದ ಮಾಡಲ್ಪಟ್ಟಿದ್ದು. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಏನಂದ್ರೆ ಒರಿಜಿನಲ್ ಯಾವುದು? ಮೊದಲ ಶತಮಾನದಲ್ಲಿ ಅಪೋಸ್ತಲರಿಂದ ಬಂದಿರುವಂತ ಬೋಧನೆ. 3ನೇ ಶತಮಾನದಲ್ಲಿ ಬದಲಾಯಿಸಿದ್ರು ಅಂತ ಹೇಳ್ತಾರೆ, ಅದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಇವತ್ತಿನವರೆಗೂ. ಉದಾಹರಣೆಗೆ ಏನ್ ಹೇಳ್ತದೆ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಪೌಲನು ಒಂದು ಮಾತನ್ನೇ ಹೇಳುತ್ತಾನೆ. ಗಲಾತ್ಯ 1:8 ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನ ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಅರ್ಥ ಆಗ್ತಾ ಇದೆಯಾ? ಏನಂತ ಹೇಳ್ತಿದ್ದಾನೆ ಪೌಲನು ಗಲಾತ್ಯದವರಿಗೆ ಬರೆಯುತ್ತಾ? ಏನಂತ ಹೇಳಿದಾನೆ? ನಾವು ನಿಮಗೆ ಸಾರಿದ ಸುವಾರ್ತೆ. ಏನ ಸುವಾರ್ತೆ? ಯೇಸು ಕ್ರಿಸ್ತನಿಂದ ಹೊಂದಿಕೊಂಡಂತ ಸುವಾರ್ತೆ. ಪೇತ್ರನು, ಯೋಹಾನನು, ಪೌಲನು, ಮತ್ತಾಯನು ಇವರು ತೆಗೆದುಕೊಂಡ, ತೋಮನು ಇವರು ತೆಗೆದುಕೊಂಡ ಸುವಾರ್ತೆ ಅವರು ತಗೊಂಡು ನಮ್ಮ ದೇಶಕ್ಕೆ ಬಂದರು ಅಂತ. ಒಂದು ಉದಾಹರಣೆ, ತೋಮನು ನಮ್ಮ ದೇಶಕ್ಕೆ ಬಂದ ಅಂತ ತಿಳ್ಕೊಳ್ಳಿ. ಅವನು ಬಂದು ಇಲ್ಲಿ ಸಾರಿದ, ಕೇರಳದಲ್ಲಿ, ತಮಿಳುನಾಡಲ್ಲಿ, ಇನ್ನು ಕೆಲವು ಕಡೆ ಸಾರಿ ಸಭೆಗಳನ್ನು ಸ್ಥಾಪನೆ ಮಾಡಿ ಈ ರೀತಿ ಇರ್ರಿ, ಈ ರೀತಿ ಇರ್ರಿ ಅಂತ ಅವರು ಹೇಳಿ ಅವರೇನು ಮಾಡಿದ್ರು, ಕಲಿಸ್ಕೊಟ್ರು. ಈಗ ಹಾಗಾದ್ರೆ ನಮ್ಮ ದೇಶದಲ್ಲಿ ಒರಿಜಿನಲ್ ಆಗಿರೋದು ಇದೆಯಲ್ವಾ? ಒರಿಜಿನಲ್ ಆಗಿರೋದು ಇದೆಯಾ ಇಲ್ವಾ? ಒರಿಜಿನಲ್ ಆಗಿರೋದು ಇರುವಾಗ ಅದನ್ನು ಅನುಸರಿಸುವವರು ಒಬ್ಬರು ಇಬ್ಬರು ಕೆಟ್ಟೋಗ್ಬೋದು. ಅದರಲ್ಲಿರೋದು ಎಲ್ಲರೂ ಕೆಟ್ಟೋಗಕ್ಕೆ ಸಾಧ್ಯ ಇದೆಯಾ? ಸತ್ಯನ ಮುಚ್ಚಿಡಕ್ಕಾಗುತ್ತಾ? ಆಗಲ್ಲ. ಈಗ ಏನು ಹೇಳ್ತಾರಂದ್ರೆ, ನಾನು ಹೇಳೋದನ್ನೇ, ನಮ್ಮ ದೇಶಕ್ಕೆ 3ನೇ ಶತಮಾನದಲ್ಲಿ ಅಲ್ಲ, 1ನೇ ಶತಮಾನದಲ್ಲಿಯೇ ನಮ್ಮ ದೇಶಕ್ಕೆ ಸುವಾರ್ತೆ ಬಂದಿದೆ. ಸಭೆಗಳಿದಾವೆ, ಆರಾಧನೆಗಳಿದಾವೆ, ವಿಶ್ವಾಸಿಗಳಿದ್ದಾರೆ. ಹಾಗಾದ್ರೆ ಈ ಅಪೋಸ್ತಲರು ಕಳಿಸಿದ ಒರಿಜಿನಲ್ ಅನ್ನು ನೋಡೋಣ. ನಾವು ಇವತ್ತು ಅನುಸರಿಸ್ತಾ ಇರುವುದನ್ನು ಹೋಲಿಕೆ ಮಾಡಿ ನೋಡೋಣ. ಯಾವುದು ಸರಿ, ಯಾವುದು ತಪ್ಪು ನಮಗೆ ಗೊತ್ತಾಗುತ್ತೆ. ಈಗ ಇಲ್ಲ, ಪಾಸ್ಟರ್ಗಳು ಬೋಧಿಸೋದು ಸುಳ್ಳು, ಸಭೆಗಳು ಬೋಧಿಸೋದು ಸುಳ್ಳು ಅಂದರೆ ಹಾಗಾದ್ರೆ ಅಪೋಸ್ತಲರು ಬೋಧಿಸಿರುವುದು ಕರೆಕ್ಟ್ ಇದೆಯಲ್ವಾ? ಅದನ್ನ ಅನುಸರಿಸುವ ಸಭೆಗಳು ಅಪೋಸ್ತಲರ ಬೋಧನೆಯನ್ನ, ಅದಕ್ಕೆ ಡಾಕ್ಟ್ರಿನ್ ಅಂತಾರೆ, ಸಿದ್ಧಾಂತಗಳು, ತತ್ವಗಳು. ಉದಾಹರಣೆಗೆ ಮೊದಲ ಶತಮಾನದ ಅಪೋಸ್ತಲನಾದಂಥ ತೋಮನು ಇಂಡಿಯಾ ದೇಶಕ್ಕೆ ಬಂದು ಆತನು ತಂದೆ ಮಗ ಪವಿತ್ರಾತ್ಮನ ಕುರಿತಾಗಿ ಬೋಧಿಸಿ ಅದನ್ನೇ ಕಲಿಸಿ ಅದೇ ಸತ್ಯ ಅಂತ ಅವರು ಹೇಳಿಬಿಟ್ಟು ಅವರು ಸೇವೆ ಮಾಡಿರುತ್ತಾರೆ. ಈಗ ಬಂದವರು ಯಾರು ಹೇಳುತ್ತಾರೆ, ಯೇಸು ದೇವರಲ್ಲ, ಪವಿತ್ರಾತ್ಮನು ದೇವರಲ್ಲ, ಯೆಹೋವನು ದೇವರಲ್ಲ. ಅಂದರೆ ಅವರು ಇದು ಬೇರೆ, ಅದು ಬೇರೆ, ಇದು ಸತ್ಯ, ಅದು ಸತ್ಯ, ನಾವು ಕಂಡುಕೊಂಡಿದ್ದೀವಿ, ನಮಗೆ ದೇವರು ತಿಳಿಸಿದ್ರು ಅಂತ ಹೇಳಿದರೆ ಯಾರು ಒರಿಜಿನಲ್? ನೋಡಿ, ನಾನು ಅದಕ್ಕೆ ಹೇಳಿದೆ, ಕೆಲವು ಸಿದ್ಧಾಂತಗಳನ್ನು ಕೆಲವರು ತಮ್ಮ ಸ್ವಲಾಭಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ಉಪಯೋಗಿಸುವುದು ಇದೇ ಬೈಬಲ್ ಅನ್ನ, ಆದರೆ ಬೋಧಿಸುವುದು ಬೇರೆ ಬೋಧನೆಗಳನ್ನ. ಅದಕ್ಕೆ ಸಭೆ ಮೊದಲು ಬೆಳವಣಿಗೆ ಆಗಬೇಕು, ಆಶೀರ್ವಾದ ಹೊಂದಬೇಕಂದ್ರೆ ಮೊದಲು ಅಪೋಸ್ತಲರ ಬೋಧನೆಯಲ್ಲಿ ಸ್ಥಿರವಾಗಿರಬೇಕು. ಆ ಅಪೋಸ್ತಲರ ಬೋಧನೆಯಲ್ಲಿ ಸ್ಥಿರವಾಗಿರಬೇಕು. ಈ ಮಧ್ಯಕಾಲದಲ್ಲಿ ಕೆಲವು ಸೇವೆಗಳು ಬಂದಿದ್ದಾವೆ. ಈ ಮಧ್ಯಕಾಲ ಅಂದ್ರೇನು? 1845 ನಂತರ, 1890 ನಂತರ, 1900 ವರ್ಷಗಳ ನಂತರ ಕೆಲವರು ಬಂದು ಹೇಳ್ತಾರೆ, ಬೈಬಲಲ್ಲಿ ಹಿಂಗೆ ಹೇಳಿದೆ, ಯೆಹೋವನೇ ದೇವರು, ಯೇಸು ದೇವರಲ್ಲ. ಆಗ ಜನರೆಲ್ಲ
ಅಯ್ಯೋ ನಿಜ ಅಲ್ಲಪ್ಪ, ಇವ್ರು ಹೇಳ್ತಾ ಇರೋದು ಸರಿ ಇದೆಯಲ್ವಾ, ಯೆಹೋವನೇ ದೇವರು ಯೇಸು ಅಲ್ಲ. ಹಾಗಾದ್ರೆ ಮೊದಲ ಶತಮಾನದಲ್ಲಿ ಬಂದು ಹೇಳಿದವರು ರಾಂಗ್, ಈಗ ಬಂದು ಹೇಳ್ತಾ ಇರುವಂಥವ್ರು ರೈಟ್. ಎಲ್ಲಿಂದ ಹೇಳ್ತಾ ಇದ್ದಾರೆ? ಬೈಬಲಿಂದನೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯೆಹೋವನ ಸಾಕ್ಷಿಗಳು ಹೇಳುವುದು ಸಬ್ಬತ್ ದಿನ ಮಾತ್ರ ಆರಾಧನೆ ಮಾಡಬೇಕಂತ ಸೆವೆಂತ್ ಡೇ ಅವರು ಹೇಳುವುದು, ಯೇಸು ಒಬ್ಬನೇ ಇನ್ಯಾರು ಇಲ್ಲ ಅಂತ ಹೇಳುವುದು, ಇನ್ನು ಕೆಲವು ಕಾರ್ಯಗಳನ್ನು ಸುಳ್ಳು ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಜನರು ಅದಕ್ಕೆ ಆಕರ್ಷಿತರಾಗಿ ಹೋಗ್ಬಿಡ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ, ಇಲ್ಲ ಇವಾಗಿನ ಪಾಸ್ಟರ್ಗಳೆಲ್ಲ ತಪ್ಪು, ಸುಳ್ಳು, ಇದು ನಮ್ಗೆ ಹೇಳ್ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಇರುವ ಅನೇಕ ಸಭೆಗಳು 90% ಸಭೆಗಳು ಅಪೋಸ್ತಲರ ಬೋಧನೆಯನ್ನು ಅನುಸರಿಸೇ ನಡೀತಾ ಇರೋದು. ಆದರೆ ಕೆಲವು ಸುಳ್ಳು ಬೋಧನೆಗಳು ಬರ್ತಾರೆ, ಮನೆಗಳನ್ನು ಬಾಗಿಲುಗಳನ್ನು ತಟ್ಟಿ ನಿಮ್ಮ ಹತ್ರ ಕೇಳ್ತಾರೆ, ನೀವು ಕ್ರಿಶ್ಚಿಯನ್ಸಾ ಅಂತ ಕೇಳ್ತಾರೆ, ನಿಮಗೋಸ್ಕರ ಪ್ರೇಯರ್ ಮಾಡ್ಬೋದಾ ಅಂತ ಕೇಳ್ತಾರೆ, ನಿಮಗೆ ಮನೆಯಲ್ಲಿ ಬರ್ಬೋದಾ ಅಂತ ಕೇಳ್ತಾರೆ. ನೀವು ಯಾರು ಅಂತ ಕೇಳ್ತೀವಿ, ನಾವು ಕ್ರಿಶ್ಚಿಯನ್ಸೇ ಅಂತಾರೆ. ಯೆಹೋವನ ಸಾಕ್ಷಿಗಳು ಹೇಳೋದು ನಾವು ಕ್ರಿಶ್ಚಿಯನ್ಸೇ, ಸೆವೆಂತ್ ಡೇ ಅಡ್ವೆಂಟಿಸ್ಟರ್ಸ್ ಅವರು ನಾವು ಕ್ರಿಶ್ಚಿಯನ್ಸೇ, ಜೀಸಸ್ ಓನ್ಲಿ ಅನ್ನೋರು ನಾವು ಕ್ರಿಶ್ಚಿಯನ್ಸೇ. ಓಕೆನಾ? ಇಮ್ಮಾನ್ಯುಯಲ್ ಎಂಪರರ್ ಅನ್ನುವಂಥ ಹೊಸ ಬೋಧನೆ, ಸುಳ್ಳು ಬೋಧನೆ, ಅವ್ರು ಹೇಳೋದು ನಾವು ಕ್ರಿಶ್ಚಿಯನ್ಸೇ. ಅವ್ರು ಹೇಳೋದು ಕ್ರಿಶ್ಚಿಯನ್ಸ್ ಅಂತ, ಒಳಗಡೆ ಬಂದು ಕೂತ್ಕೊಂಡು ಬೋಧಿಸೋದು ಬೇರೆದು. ಆದರೆ ನಾವೇನು ಅಂದ್ಕೊಳ್ತೀವಿ, ಯಾರೋ ಪಾಪ ಹೊಸ ಪಾಸ್ಟ್ರು, ಅವರು ಕೂತ್ಕೊಂಡು ಕೆಲವು ಬರ್ಕೊಂಡು ಬಂದಿರ್ತಾರೆ, 10 ವಾಕ್ಯಗಳು ಬರ್ಕೊಂಡು ಬಂದಿರ್ತಾರೆ. ನೋಡಿ ಈ ವಾಕ್ಯ ತೆಗೆದು ನೋಡಿ, ನಿಜವಾಗಿ ದೇವರ ಹೆಸರು ಏನು ಅಂತ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಯೇಸು ಅಂತ. ನಿಮ್ಮ ಪಾಸ್ಟ್ ನಿಮಗೆ ಸುಳ್ಳು ಹೇಳ್ಕೊಟ್ಟವ್ರೆ, ಯೇಸು ಅಲ್ಲ ಅಂತಾರೆ. ಇದೇನಪ್ಪ ಇದು, ಇಷ್ಟು ದಿನ ರಮೇಶ್ ಪಾಸ್ಟ್ ಯೇಸು 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 ಅಂತ ಇದ್ರು, ಇವು ಬಂದು ಯೇಸು ಅಲ್ಲ ಅಂತ ಹೇಳ್ತಾರೆ. ಇಲ್ಲ ಅವ್ರು ಹೇಳ್ತಾರೆ, ನನಗೇ ಹೇಳಿದ್ದಾರೆ, ನಿಮಗೆ ನಿಜವಾಗಿ ದೇವರ ಹೆಸರು ಗೊತ್ತಾ? ಈ ದೇವರ ಹೆಸರೇನು? ನಾವು ಹೇಳ್ತೀವಿ ಜೀಸಸ್ ಹೇಳ್ತೀವಿ, ಯೇಶುವ ಹೇಳ್ತೀವಿ. ಇಲ್ಲ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ಮತ್ತು ನೀವು ಹೇಳ್ರಿ ಅಂದ್ರೆ ಅವ್ರು ಹೇಳ್ತಾರೆ, ನಾವು ಹಂಗೆ ಹೇಳಕ್ಕೆ ಬರಲ್ಲ, ಹೇಳ್ಬಾರ್ದು, ನೀವು ಇದನ್ನೆಲ್ಲ ಬಿಟ್ಟು ಬಂದರೆ ಆವಾಗ ನಾವು ಹೇಳ್ತೀವಿ. ಅದೇನು ಸರ್ ಹಂಗೆ ನೇರವಾಗಿ ಹೇಳಿ ಹೆಸರು? ಹಂಗೆ ಹೇಳ್ಬಾರ್ದು, ದೇವರು ಶಾಪ ಕೊಟ್ಬಿಡ್ತಾನೆ, ನೀವೇ ಕಂಡುಕೋಬೇಕು. ಏನು ಮಾಡ್ಬೇಕು ನಾವಾಗ? ನಾವು ಹೇಳ್ಕೊಡ್ತೀವಿ, ನಮ್ಮ ಬೋಧನೆ ಥರ ಬರ್ರಿ, ನಮ್ಮ ಸ್ಥಳಕ್ಕೆ ಬರ್ರಿ, ನಾವು ಕರ್ಕೊಂಡೋಗ್ತೀವಿ ಬರ್ರಿ. ಇಲ್ಲ ಅಂದ್ರೆ ನೋಡಿ ಈ ವಾಕ್ಯ ನಾನು ಅದೆಲ್ಲ ಹೇಳ್ತೀನಿ ನೋಡಿ, ಯೇಸುವನ್ನ ದೇವರನ್ನ ಅರಿಯದೇ ಹೋದರೆ ನಿನಗೆ ರಕ್ಷಣೆನೇ ಇಲ್ಲ ಅಂತ ಬರ್ದೈತಲ್ಲ, ನಿಮಗೆ ಗೊತ್ತಾ? ಹೌದು ಗೊತ್ತು. ಯಾವುದು? ಯೇಸು ಸುಳ್ಳು ಅದಲ್ಲ. ನಿಜವಾಗಿ ನನ್ನ ಹೆಸರನ್ನು ಅರಿತವರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗಿ ನನ್ನ ಹೆಸರು ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ನಾವು ಅಲ್ಲೇ ಅಯ್ಯೋಯ್ಯೋ ನನಗೆ ಗೊತ್ತಿಲ್ವೇ. ನೋಡಿ, ಆ ರೀತಿಯಾಗಿ ಸುಳ್ಳು ಬೋಧನೆಗಳು ಬರ್ತಾ ಇದ್ದಾವೆ. ನೀವು ಆರಾಧನೆ ಮಾಡೋದು ಸರಿ ಇಲ್ಲ, ನೀವು ನಂಬ್ತಾ ಇರೋ ನಂಬಿಕೆ ಸರಿ ಇಲ್ಲ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಈ ಪಾಸ್ಟರ್ಗಳು ಸರಿ ಇಲ್ಲ, ಈ ಸಭೆಗಳು ಸರಿ ಇಲ್ಲ, ಬಂದು ಬೋಧಿಸ್ತಾ ಇದ್ದಾರೆ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ಸುಳ್ಳು ಬೋಧಕರೇ ನಿಮ್ಮ ಬಾಗಿಲು ತಟ್ಟೋದು, ನಿಜ ಬೋಧಕರು ಬಾಗಿಲು ತಟ್ಟಲ್ಲ. ಅವ್ರು ಕ್ರೈಸ್ತರು. ಫಸ್ಟು ನೀವು ಕ್ರಿಶ್ಚಿಯನ್ಸ್ ಅಂತ ಕೇಳ್ರಿ. ಕ್ರಿಶ್ಚಿಯನ್ಸ್ ಆದರೆ ನಾನು ಕ್ರಿಶ್ಚಿಯನ್, ನೀವು ಯಾಕೆ ಬೇಕು? ಬೇಡ ಹೋಗ್ರಿ, ನಮ್ಮ ಚರ್ಚ್ ಇದೆ ಅಂತ ಹೇಳ್ರಿ, ನಮ್ಮ ಬೋಧನೆ ಇದೆ ಅಂತ ಹೇಳ್ರಿ. ಆದರೆ ಅವರು ಬಂದು ನಾವು ಕಂಡುಕೊಂಡಿದ್ದೀವಿ, ರೀಸೆಂಟಾಗಿ ದೇವರು ನಮಗೆ ಆತ್ಮ ಸುರಿಸ್ಬಿಟ್ಟವನೇ. ಆದರೆ ಇಲ್ಲೇ ಹೇಳ್ತಾ ಇದ್ದಾನೆ ಪೌಲನು, ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ಇವಾಗ ನಾವು ಸಾರ್ಬಿಟ್ಟಿದ್ದೀವಿ, ಇದಕ್ಕೆ ವಿರುದ್ಧವಾದದ್ದನ್ನು ನಾವೇ ಬಂದು ತಿರುಗಿ ಇಲ್ಲ ನಾನು ಅವಾಗ ಹೇಳಿದ್ದು ಸುಳ್ಳು ಅಂತ ಹೇಳಿದ್ರು ಅವರು ಸುಳ್ಳು. ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತರೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ, ನೀವು ಸ್ವೀಕರಿಸಿದ ಸ್ವಾರ್ಥಿಗೆ ವಿರುದ್ಧವಾದದ್ದನ್ನು ಯಾವನಾದರೂ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ನಾವು ಮೊದಲು ಹೇಳಿದ್ದಂತೆ ಈಗಲೂ ನಿಮಗೆ ಹೇಳುತ್ತೇವೆ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ಅಂತ್ಯ ದಿನಗಳಲ್ಲಿ ಸುಳ್ಳು ಬೋಧನೆಗಳು ಹೆಚ್ಚಾಗುತ್ತವೆ. ಸತ್ಯ ಯಾವುದು ಸುಳ್ಳು ಯಾವುದು ನಿಮಗೆ ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಪ್ರಬಲ ಆಗುತ್ತದೆ. ಈ ಮಧ್ಯಕಾಲದಲ್ಲಿ ಒಬ್ಬ ಸಹೋದರಿ ನಮಗೆ ಹೇಳಿದ್ದು, ನಮಗೆ ಪಾಸ್ಟರ್ಗಳು ಇದುವರೆಗೂ ಸತ್ಯನ ತಿಳಿಸಿಲ್ಲ, ಎಲ್ಲ ಸುಮ್ಮನೆ ಹಂಗೆ ಏನೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಇವಾಗ ನಮಗೆ ಸತ್ಯ ಗೊತ್ತಾಗೋಯ್ತು. ನಾನು ಹೇಳ್ತೀನಿ, ಹಾಗಾದ್ರೆ ಈ ಅಪೋಸ್ತಲರು ಸುಳ್ಳ? ಇಷ್ಟು ವರ್ಷಗಳ ಕಾಲ ಬಂದ ಮಿಷನರಿಗಳು ಸುಳ್ಳ? ಸೇವಕರು ಸುಳ್ಳ? ನಂಬಿದವರು ಸುಳ್ಳ? ಈವಾಗ 100 ವರ್ಷದಿಂದ ಬಂದ್ಬಿಟ್ಟು ನಾವೇ ಕರೆಕ್ಟ್ ಅಂತ ಹೇಳಿದ್ರೆ ನೀವು ಕರೆಕ್ಟಾ?
ನೀವು ಕರೆಕ್ಟಾ? ಅಲ್ಲ, ನೀವು ಕರೆಕ್ಟ್ ಅಲ್ಲ. ಯಾಕೆಂದರೆ ವಾಕ್ಯ ಹೇಳುತ್ತಾ ಇದೆ, ಈಗಾಗಲೇ ಸಾರಿದ ಸುವಾರ್ತೆಗೆ ವಿರುದ್ಧವಾದ ಸುವಾರ್ತೆ ನಾವು ನಂಬಬಾರದು. ಆ ಮೊದಲ ಶತಮಾನದ ಸಭೆ ಬಲವಾಗಿರಲಿಕ್ಕೆ ಮೊದಲ ಕಾರಣ ಅವ್ರು ಏನು ನಂಬಿದ್ದೀವೋ ಅದು ದೃಢವಾಗಿ ಹಿಡ್ಕೊಂಡಿರ್ಬೇಕು. ಇವತ್ತು ನೀವೇನೋ ಒಂದು ನಂಬಿ, ದೇವರನ್ನ ನಂಬಿ ನೀವು ಚೆನ್ನಾಗಿರ್ತೀರಾ, ಯಾರೋ ಬಂದು ಹೇಳಿದ ತಕ್ಷಣ ಓ ಇದು ಎಲ್ಲನೋ ಅದೇನೋ ಅಂತ ಹೋಗ್ಬಿಡ್ತೇವೆ. ಹಾಗೆ ಹೋಗಬಾರ್ದು. ನಾವು ದೃಢವಾಗಿರಬೇಕು. ಯಾವುದು ನಾವು ನಂಬ್ತಾ ಇದ್ದೀವಿ ಅದಕ್ಕೆ ವಿರುದ್ಧವಾಗಿ ಯಾರೇ ಬಂದು ಏನೇ ಮಾಡಿದ್ರು ನಾವು ನಂಬಬಾರದು. ಎರಡನೇ ಕಾರ್ಯ ಇಲ್ಲಿ ಹೇಳುತ್ತಾ ಇರುವಂಥದ್ದು, ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಎರಡನೇದು ಸಹೋದರರ ಅನ್ಯೂನ್ಯತೆಯಲ್ಲಿಯೂ. ಯಾವ ಅನ್ಯೂನ್ಯತೆ? ಸಹೋದರರ ಅನ್ಯೂನ್ಯತೆ. ಸಭೆ ಬೆಳೆಯಬೇಕಾದರೆ ಅನ್ಯೂನ್ಯತೆ ಬಹಳ ಮುಖ್ಯ. ನಾನು ಯೂಟ್ಯೂಬಲ್ಲಿ ವಾಕ್ಯ ಮನೆಯಲ್ಲೇ ನೋಡ್ಕೋತೀನಿ, ಆನ್ಲೈನಲ್ಲೇ ಪ್ರೇಯರ್ ಅಟೆಂಡ್ ಮಾಡ್ಕೋತೀನಿ ಅಂತ ಹೇಳುವ ಕಾಲ ಇದಾಗ್ಬಿಟ್ಟಿದೆ. ತುಂಬ ತಪ್ಪು. ಯಾಕೆಂದರೆ ದೇವರ ವಾಕ್ಯ ನೋಡ್ತೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 24-25ನೇ ವಾಕ್ಯದಲ್ಲಿ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಏನಂತ ಹೇಳ್ತಾ ಇದೆ? ಕೆಲವರು ಒಟ್ಟಾಗಿ ಆ ಸಭೆಯಾಗಿ ಸೇರಿ ಬರೋದನ್ನ ಏನು ಮಾಡಿದ್ದಾರೆ? ಬಿಟ್ಬಿಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಚರ್ಚ್ಗಳೇ ಇಲ್ಲ, ಬರಬಾರ್ದು. ನಿಜಾನೇ ಹುಷಾರಾಗಿರ್ಬೇಕಾಗಿತ್ತು. ಆದರೆ ಭಯಂಕರವಾಗಿ ತುಂಬ ತೊಂದರೆ ಮಾಡಿಬಿಟ್ರು. ಯಾರು ಯಾರ ಮನೆಗೆ ಹೋಗಲ್ಲ, ತುಂಬ ನೋವಿದ್ರು, ಕಷ್ಟ ಇದ್ದರು, ಪ್ರಯಾಸ ಇದ್ದರು, ಮಾತಾಡಲ್ಲ, ಫೋನು ಮಾತಾಡೋಕ್ಕಾಗ್ತಾ ಇಲ್ಲ, ಅಂತಹ ಪರಿಸ್ಥಿತಿ ಬಂದಿತ್ತು. ಆದರೆ ದೇವ್ರ ವಾಕ್ಯ ಈಗ ಈಗೆಲ್ಲ ಚೆನ್ನಾಗಾಗಿದೆ ತಾನೇ, ಈಗ ಕೊರೋನಾ ಏನು ಇಲ್ಲ ತಾನೇ, ಏನು ಇನ್ಫೆಕ್ಷನ್ ಇಲ್ಲ ತಾನೇ, ಇವಾಗಾದರೂ ಹೋಗಿ ಸುವಾರ್ತೆ ಸಾರ್ರಿ ಸಭೆಗಳಿಗೆ ಹೋಗಿ ಅಂದರೆ, ಇಲ್ಲ ಯಾರಷ್ಟು ದೂರ ಹೋಗೋರು, ದೂರ ಆಗುತ್ತೆ, ನಾನು ಆನ್ಲೈನಲ್ಲೇ ನೋಡ್ಕೋತೀನಿ ಅಲ್ವಾ? ತಪ್ಪು. ಯೂಟ್ಯೂಬ್ ವಾಕ್ಯ, ಆನ್ಲೈನ್ ಪ್ರಾರ್ಥನೆಗಳಿರೋದು ನಮಗೆ ಟ್ಯೂಷನ್ ಥರ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಅಷ್ಟೇ. ಶಾಲೆಗಳಿಗೆ ನಾವು ಯಾಕೆ ಹೋಗ್ತೀವಿ? ಕಲೀಲಿಕ್ಕೆ ಹೋಗ್ತೀವಿ. ಕಲಿಯೋದಕ್ಕೆ ಮಾತ್ರ ಅಲ್ಲ, ಮಕ್ಕಳ ಜೊತೆ ಬೆರೆಯೋದಕ್ಕೆ, ಸಮಾಜವನ್ನು ತಿಳಿಯೋದಕ್ಕೆ, ಕಷ್ಟ ಆದವ್ರಿಗೆ ಹೆಲ್ಪ್ ಮಾಡೋದಕ್ಕೆ. ಮಕ್ಕಳೇನು ಮಾಡ್ತಾರೆ? ಶಾಲೆಯಲ್ಲಿ ಒಬ್ಬರಿಗೆ ಬರೆಯಕ್ಕೆ ಬರ್ತಾ ಇಲ್ಲ ಅಂದರೆ ಇನ್ನೊಬ್ಬರು ಪಕ್ಕದಲ್ಲಿ ಹೇಳ್ಕೊಡ್ತಾರೆ, ನೋಡು ಬರ್ಕೋ, ಶಾಪಗ್ರಸ್ತನ ಬರೀ ಶಾಪ ಗ್ರ ಗಾಗೆ ರಾವತ್ತು ಹಿಂಗೆ ಅಂತ ಹೇಳ್ಕೊಡ್ತಾರೆ. ಆನ್ಲೈನಲ್ಲಿ ಕೂತ್ಕೊಂಡ್ರೆ ಯಾರು ಹೇಳ್ಕೊಡ್ತಾರೆ? ಶಾಪಗ್ರಸ್ತ ಬರೀ ಅಂದ್ರೆ ಆ ಮಗುಗೆ ಗೊತ್ತಾಗಲ್ಲ, ಹೆಂಗೆ ಶಾಪಗ್ರಸ್ತ, ಏನಪ್ಪ ಯಾವ ಆದರೆ ಮಕ್ಕಳು ಒಬ್ರಿಗೊಬ್ರು ಏನು ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ಸಭೆಯಲ್ಲಿ ಕೂತ್ಕೊಂಡಾಗ ಒಬ್ರು ಹಾಡ್ತಾ ಇರ್ತಾರೆ, ಒಬ್ರಿಗೆ ಹಾಡೇ ಗೊತ್ತಾಗಲ್ಲ, ಪಕ್ಕದಲ್ಲಿ ಇವ್ರು ತೋರಿಸ್ತಾರೆ, ನೋಡಿ ಹಾಡಿ ಅಂತ ತೋರಿಸ್ತಾರೆ. ಬೈಬಲ್ ವಾಕ್ಯ ತೆಗಿಯಕ್ಕೆ ಗೊತ್ತಿಲ್ಲ, ನೀವು ಈ ಥರ ತೆಗೀರಿ ಬೈಬಲನ್ನು ಅಂತ ಹೇಳ್ಕೊಡ್ತಾರೆ. ಆನ್ಲೈನಲ್ಲಿ ಏನು ಮಾಡೋದು? ಏನೂ ಗೊತ್ತಾಗಲ್ಲ. ಆದರೆ ಇವತ್ತೇನಾಗ್ಬಿಟ್ಟಿದೆ? ಆನ್ಲೈನ್ ಸೇವೆಗಳು ಜಾಸ್ತಿ ಆಗಿಬಿಟ್ಟಿದೆ. ನಾವು ಮಾಡ್ತಾ ಇದ್ದೀವಿ, ನಾವು ಸ್ಟಾರ್ಟ್ ಮಾಡಿದ್ದು ಈಗಲ್ಲ, ಕೊರೋನಾ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ಅದನ್ನು ಮುಂದುವರಿಸಬೇಕಂತ ಮಾಡ್ತಾ ಇದ್ವಿ. ಆದರೆ ಈಗೇನು ಮಾಡಿಬಿಟ್ಟಿದ್ದಾರೆ? ಬರೀ ಆನ್ಲೈನ್ ಸೇವೆಗಳಲ್ಲೇ ಒಬ್ಬೊಬ್ಬರು 10-15 ಗ್ರೂಪ್ಗಳಲ್ಲಿ ಇದ್ದುಕೊಂಡು ಆ ಚರ್ಚು ಈ ಚರ್ಚು ಇಲ್ಲಿ ಅಲ್ಲಿ. ದೇವಜನ, ಒಂದು ಮಾತು, ಅನ್ಯೂನ್ಯತೆ ಬಹಳ ಮುಖ್ಯ. ಹತ್ತಿರದ ಸಭೆಗಳಲ್ಲಿ ಹೋಗುವುದು ಬಹಳ ಮುಖ್ಯ. ಮೆಗಾ ಚರ್ಚ್ಗಳಿಗೆ ಹೋಗೋದಲ್ಲ, ಹತ್ತಿರ ಹೇಳ್ತೇವೆ. ಉದಾಹರಣೆಗೆ ಬೈಬಲಲ್ಲಿ ಏನು ಹೇಳಿದೆ? ಪೌಲನು ಕೊರಿಂತ, ಎಪೇಸ, ಗಲಾತ್ಯ, ರೋಮ, ಯಾಕೆ ಹೆಸರಿಟ್ರು? ರೋಮಾಪುರದವರಿಗೆ ಬರೆದ, ರೋಮಾಪುರ ಸಭೆಗೆ ಬರೆದ ಪತ್ರಿಕೆ, ಕೊರಿಂತ ಸಭೆಗೆ ಬರೆದ ಪತ್ರಿಕೆ, ಥೆಸಲೋನಿಕ ಬರೆದ ಪತ್ರಿಕೆ. ನೀವೆಲ್ಲ ಅಲ್ಲೆಲ್ಲ ಇರಬೇಡ್ರಿ, ನೀವೆಲ್ಲ ಇಲ್ಲಿ ಬಂದ್ಬಿಡ್ರಿ ಅಂತ ಪೌಲ್ ಹೇಳಿದ್ನ. ಯಾವ ಊರಿನಲ್ಲಿ ಯಾವ ಸಭೆ ಇದೆಯೋ ಅದೇ ಸಭೆ. ಒಂದು ಊರಿನಲ್ಲಿ ನೀವಿದ್ದೀರಂದ್ರೆ ಅಲ್ಲೇ ಹೋಗ್ಬೇಕು, ಅಲ್ಲೇ ಸಭೆ ಆಗ್ಬೇಕು. ಇವತ್ತೇನಾಗ್ಬಿಟ್ಟಿದೆ? ಎಷ್ಟೋ ಜನರು ಹಳ್ಳಿಗಳಿಂದ ಟೌನ್ಗೆ ಹೋಗೋಕೆ ಕಲ್ಕೊಂಡ್ಬಿಟ್ಟಿದ್ದಾರೆ. ಟೌನಲ್ಲಿ ಹೋಗ್ಬಿಟ್ಟು ದೊಡ್ಡ ಚರ್ಚು, ಮ್ಯೂಸಿಕ್ಕು, ವರ್ಷಿಪ್ ಲೀಡರ್ಸನ್ನು ಕರೆಸ್ರಿ, ಅವ್ರು ಆಡ್ತಾರೆ. ಒಂದೊಂದು ವಾರ ಒಬ್ಬ ಪಾಸ್ಟ್ರು, ಒಳ್ಳೆ ಮಸಾಲೆಗಳು, ಹೊಸ ಮಸಾಲೆಗಳು 40-50 ಕಿಲೋಮೀಟ್ರಿಂದ ಹಳ್ಳಿಗಳಿಂದ ಸಿಟಿಗೆ ಹೋಗ್ತಾರೆ.
ನಿಮ್ಮ ಊರಲ್ಲಿ ಚರ್ಚ್ ಆಗೋದು ಯಾವಾಗ? ನಿಮ್ಮ ಊರಲ್ಲಿರುವಂಥವ್ರು ರಕ್ಷಣೆ ಹೊಂದೋದು ಯಾವಾಗ? ಅವರು ಕ್ರೈಸ್ತರಾಗೋದು ಯಾವಾಗ? ದೇವರು ನಂಬೋದು ಯಾವಾಗ? ಇಲ್ಲ ಇಲ್ಲ ಇಲ್ಲ, ಅದು ತಪ್ಪು, ತುಂಬ ತಪ್ಪು. ಇವತ್ತು ದೇವರ ವಾಕ್ಯ ಹೇಳುತ್ತದೆ, ಹೊರಟು ಹೋಗ್ರಿ, ಹಳ್ಳಿಗಳಿಗೆ ಹೋಗ್ರಿ, ಜನರ ಹತ್ರ ಹೋಗ್ರಿ, ತೋಟಗಳ ಹತ್ರ ಹೋಗ್ರಿ, ಜನರ ಹತ್ರ ಹೋಗ್ರಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇದ್ಬಿಟ್ಟು ಆಂಧ್ರದಲ್ಲಿ ಈಗ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಆಂಧ್ರದಲ್ಲಿ ಅದು ಸಂಪೂರ್ಣ ತಪ್ಪು ಅಂತ ನಾನು ಹೇಳಲ್ಲ. ಒಬ್ಬ ಪಾಸ್ಟ್ರು ಹೈದರಾಬಾದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾರೆ, ಅದನ್ನೇ ಸ್ಕ್ರೀನ್ ಹಾಕಿ ಬೇರೆ ಬೇರೆ ಟೌನ್ಗಳಲ್ಲಿ ತೋರಿಸ್ತಾರೆ. ಪಾಸ್ಟ್ರ್ ಇಲ್ಲ ಅಲ್ಲಿ, ಪ್ರಸಂಗ ಮಾತ್ರ ಬೋರ್ಡ್ ಹಾಕ್ಬಿಟ್ರು, ಡಿಜಿಟಲ್ ಬೋರ್ಡ್ ಹಾಕ್ಬಿಡೋದು. ಅಲ್ಲಿ ಪ್ರಸಂಗ ಹೈದರಾಬಾದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡಿದ್ರೆ ಎಲ್ಲ ಕಡೆಯಲ್ಲಿ, ಬೆಂಗಳೂರಲ್ಲಿ ಕೂಡ ಅದರ ತೆಲುಗುವರೆಲ್ಲ ಪ್ರಸಂಗ ಕೇಳಿಸ್ಕೊಳ್ಳೋದು. ಆಮೇಲೆ ಏನು ಮಾಡೋದು? ಪ್ರಸಂಗ ಆಯಿತು, ವರ್ಷಿಪ್ ಆಯಿತು, ಎಲ್ಲ ಸ್ಕ್ರೀನ್ ಮೇಲೆ. ಸಿನಿಮಾ ಥಿಯೇಟ್ರಲ್ಲಿ ನಡೆಯುತ್ತಲ್ವ, ಸಿನಿಮಾ ಥಿಯೇಟ್ರಲ್ಲಿ ಹೆಂಗೆ ಹೋಗ್ತಾರೆ? ಎಲ್ಲರೂ ಕೂತ್ಕೊಳ್ತಾರೆ, ಅಲ್ಲಿ ಮಾಡೋದನ್ನು ನೋಡ್ತಾ ಇರ್ತಾರೆ. ಆಮೇಲೆ ಕಾಣಿಕೆ ಟೈಮ್ ಬಂದಾಗ ಎಲ್ಲರೂ ಕಾಣಿಕೆಗಳು ಹಾಕ್ರಿ, ಎಲ್ಲರೂ ಕಾಣಿಕೆಗಳು, ಆ ಕಾಣಿಕೆಗಳೊಬ್ಬರು ಕಲೆಕ್ಟ್ ಮಾಡಿಕೊಂಡು ಆ ಕಾಣಿಕೆಗಳನ್ನು ಅವ್ರು ಕಳಿಸ್ಬೇಕು. ಒಂದೇ ಕಡೆ ಪಾಸ್ಟ್ರು, ಆದರೆ ಎಲ್ಲ ಕಡೆಯಲ್ಲಿ ಪ್ರಸಂಗ. ಅದಲ್ಲ, ಅದು ಫೆಲೋಶಿಪ್ ಅಲ್ಲ, ಅದು ಸಿನಿಮಾ ಥಿಯೇಟ್ರ್. ಅದು ಸಿನಿಮಾ ಥಿಯೇಟ್ರ್. ಆ ಥರ ಮಾಡಬಾರ್ದು. ಅಲ್ಲಲ್ಲಿ ಎಲ್ಲೆಲ್ಲಿ ಇದ್ದಾರೋ ಅಲ್ಲಲ್ಲಿ ಸೇವಕರು ಹೋಗಬೇಕು. ಇವತ್ತು ಎಲ್ಲೋ ನಾನೊಂದು ವೇಳೆ ಪ್ರಸಂಗ ಮಾಡ್ತೀನಿ, ನನ್ನ ಪ್ರಸಂಗ ನಾನು ಅಲ್ಲಲ್ಲಿ ಸ್ಕ್ರೀನ್ಗಳ ಮೇಲೆ ಹಾಕಿ ಕಾಣಿಕೆ ನಾನು ತಗೊಳ್ತೀನಿ ಅಂತ ತಿಳ್ಕೊಳ್ಳಿ. ನಾನು ಹೋಗಿ ಅವರ ಕಷ್ಟ ಸುಖ ವಿಚಾರಿಸೋಕ್ಕಾಗುತ್ತಾ? ಅವ್ರಿಗೆ ಏನಾಗಿದೆ, ಅವರಿಗೆ ತೊಂದರೆ ನಾನು ವಿಚಾರಿಸೋಕ್ಕಾಗುತ್ತಾ? ಆಗಲ್ಲ. ಆವಾಗೇನಾಗುತ್ತೆ, ಈ ಮೆಗಾ ಚರ್ಚಸ್ಸು ಹಳ್ಳಿ ಚರ್ಚ್ಗಳನ್ನು, ಸಣ್ಣ ಪಾಸ್ಟ್ರ್ಗಳನ್ನು ಒಡೆತ ಬೀಳಿಸುತ್ತೆ. ತಪ್ಪೋದು, ಮಾಡಬಾರ್ದ ಕೆಲಸ. ಇಲ್ಲಿ ಏನಂತ ಹೇಳ್ತಾ ಇದೆ? ಎಲ್ಲೆಲ್ಲಿ ಇದ್ದೀರೋ ಅಲ್ಲೆಲ್ಲೇ ನೀವು ಸಭೆಗಳನ್ನಾಗ್ರಿ, ಫೆಲೋಶಿಪ್ಸ್ ಮಾಡ್ಕೊಳ್ರಿ, ಒಟ್ಟಿಗೆ ಕೂಡ್ಕೊಳ್ರಿ. ಕಷ್ಟ ಇರೋರಿಗೆ, ನಮ್ಮ ಒಂದು 10 ಜನ ನಾವಿದ್ದೀವಿ ಅಂತ ತಿಳ್ಕೊಳ್ಳಿ. ಒಬ್ರಿಗೆ ಅನಾರೋಗ್ಯ ಬಂತು, ನಾವು 10 ಜನ ಇರುವಾಗ ಏನಾಯಿತು ನಿಮಗೆ ಅಂತ ಅವರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು, ಪ್ರಾರ್ಥನೆ ಮಾಡೋದು ಮಾಡ್ಬೋದು. ನಾನು ಆನ್ಲೈನಲ್ಲಿ ನಿಮಗೆ ಪ್ರಸಂಗ ಮಾಡಿಬಿಟ್ಟು ಹಂಗೆ ಹೋಗು ಹಾಸ್ಪಿಟ್ಲಿಗೆ, ಅಲ್ಲಿ ಡಾಕ್ಟರ್ ಇದ್ದಾರೆ ನೋಡು, ಹಂಗೆ ಹೋಗು ಅಂದರೆ ಆಗುತ್ತಾ? ಆಗಲ್ಲ. ಅನ್ಯೂನ್ಯತೆ ಬಹಳ ಮುಖ್ಯ. ರೂಢಿಯಾಗಿ ಸಭೆ ಸೇರಬೇಕು. ಎಲ್ಲೋ ಒಂದು ಕಡೆ ಅಲ್ಲ, ನೀವಿರೋ ಕಡೆಯಲ್ಲೇ ಸೇರಬೇಕು. ಯಾಕೆ ಆಗಿನ ಕಾಲದಲ್ಲಿ ಸಭೆಗಳು ಬೆಳೆದು ಸುವಾರ್ತೆ ಹಬ್ಬಿತು ಗೊತ್ತಾ? ಒಬ್ಬ ವ್ಯಕ್ತಿ ಹೋಗ್ತಾ ಇದ್ರು, ತೋಮನು ಇಂಡಿಯಾಗೆ ಬಂದ ಅಂದರೆ ಇಂಡಿಯಾದಲ್ಲಿ ಅವನು ಎಲ್ಲೆಲ್ಲಿ ಹೋಗ್ತಾನೆ ಸುವಾರ್ತೆ ಸಾರಿ ಅಲ್ಲೆಲ್ಲಿ ಜನರನ್ನ ದೇವರ ಕಡೆಗೆ ತಿರುಗಿಸ್ತಾ ಇದ್ದ. ಇವತ್ತು ನಮ್ಮನ್ನು ಹೊರಟೋಗ್ರಿ ಅಂದರೆ ನನಗೇನು ಗೊತ್ತು, ನಾನು ಸುವಾರ್ತೆ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ಹಾಗಾದರೆ ಎಲ್ಲಿ ಹೋಗುತ್ತೆ ಸುವಾರ್ತೆ ಹಳ್ಳಿಗೆ? ಎಲ್ಲಿ ಹೋಗುತ್ತೆ ಸುವಾರ್ತೆ ಕಾಡುಗಳಿಗೆ? ಎಲ್ಲಿ ಹೋಗುತ್ತೆ ಸುವಾರ್ತೆ ತಿಳಿಯದವರಿಗೆ? ಎಲ್ಲರೂ ನಾವು ಒಟ್ಟಿಗೆ ಕೂಡಿಕೊಳ್ಳುವುದು ಬರೀ ಅಂದರೆ ಎಲ್ಲೋ ಹೋಗೋದಲ್ಲ. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅದರ 6ನೇ ಅಧ್ಯಾಯ 2ನೇ ವಾಕ್ಯ, ಒಬ್ಬರು ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳಲಿ. ಹೆಂಗೆ ಒತ್ಕೊಳ್ಳೋದು? ಆನ್ಲೈನ್ ಒತ್ಕೊಳ್ಳೋಕ್ಕಾಗುತ್ತಾ? ಆನ್ಲೈನ್ ಒತ್ಕೊಳ್ಳೋಕ್ಕೆ ಆಗಲ್ಲ. ನಾನು ಇಲ್ಲಿಂದ ಫೋನ್ ಮಾಡಿಬಿಟ್ಟು, ಹೌದಾ ನಿಮಗೆ ತುಂಬ ಹುಷಾರಿಲ್ವಾ? ಅಯ್ಯೋ ಎದ್ದೇಳ್ರಿ, ಅಲ್ಲಿ ಸ್ವಲ್ಪ ನೀರಿದೆ ನೋಡಿ ಎತ್ಕೊಳ್ರಿ. ನಾನು ಹೇಳ್ಬೋದು, ಅವ್ರು ಹೇಳ್ತಾರೆ ನನ್ನ ಕೈಲಿ ಎದ್ದೇಳೋಕ್ಕಾಗ್ತಾ ಇಲ್ಲ, ಎದ್ದು ನೀರು ಎತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನಾನು ಹೇಳ್ತೀನಿ, ನಾನಿದ್ದೀನಿ, ಎದ್ದೇಳ್ರಿ, ಹಂಗೆ ನೀರು ಎತ್ಕೊಳ್ಳಿ ಅಂದರೆ ಆಗುತ್ತಾ? ಆಗಲ್ಲ. ಅದೇ ಯಾರಾದರೂ ಒಬ್ಬ ವಿಶ್ವಾಸಿ ಅಕ್ಕಪಕ್ಕದಲ್ಲಿದ್ದರೆ ಅಂತ ತಿಳ್ಕೊಳ್ಳಿ, ಹೇಳಿದ್ರೆ ಅವ್ರು ಹೋಗಿ ನೀರು ಎತ್ತು ಕೊಡ್ತಾರೆ. ಅಂದರೆ ಫಿಸಿಕಲ್ ಆಗಿ ಇರುವ ವಿಶ್ವಾಸಿಗಳು ಹೆಲ್ಪ್ಫುಲ್ ಹೊರತು ಆನ್ಲೈನಲ್ಲಿರುವಂಥ ವಿಶ್ವಾಸಿಗಳು ನಿಮಗೆ ಹೆಲ್ಪ್ಫುಲ್ ಅಲ್ಲ. ಅದಕ್ಕೆ ಮತ್ತೊಬ್ಬರ ಭಾರವನ್ನು ಒತ್ತುಕೊಳ್ಳುವುದೇ ಏನಾಗಿದೆ ನಾವು ಮಾಡಬೇಕು ನೋಡಿ. ಅದು ಆ ಮೊದಲ ಶತಮಾನದ ಸಭೆಯಲ್ಲಿದ್ದ ಗುಣ ಇದು. ಒಂದು, ಅವರ ಬೋಧನೆಗಳು ಸ್ಥಿರವಾಗಿದ್ದವು, ಸಿದ್ಧಾಂತಗಳು. ಯಾವುದನ್ನು ನಂಬ್ತಾ ಇದ್ವು, ಯಾವುದನ್ನು ಮಾಡ್ತಾ ಇದ್ವು, ಅದನ್ನು ನಾವು ತಿಳ್ಕೊಳ್ಬೇಕು. ಎರಡನೇದು, ಅನ್ಯೂನ್ಯತೆ ಬಹಳ ಮುಖ್ಯ. ಒಂದು ಸಾರಿ ಒಬ್ಬ ಪಾಸ್ಟ್ರು ಒಬ್ಬ ವಿಶ್ವಾಸಿಯ ಮನೆಗೆ ಹೋದ್ರು. ಯಾಕೆಂದರೆ ಆ ವಿಶ್ವಾಸಿ, ನಾನು ಯಾಕೆ ಚರ್ಚ್ಗೆ ಹೋಗ್ಬೇಕು, ನಾನು ಮನೆಯಲ್ಲೇ ಇದ್ಕೊಂಡು ಪ್ರಾರ್ಥನೆ ಮಾಡ್ತೀನಿ, ಮನೆಯಲ್ಲೇ ಬೈಬಲ್ ಓದ್ತೀನಿ, ಅಲ್ಲಿರೋರೆಲ್ಲ ಕೆಟ್ಟವರು, ಸರಿ ಇಲ್ಲ ಚರ್ಚಲ್ಲಿರೋರು ಅಂತ ಹೇಳಿ ಇದ್ದರು. ಆಗ ಪಾಸ್ಟ್ರು ಅವರ ಮನೆ ಹತ್ರ ಹೋದ್ರಂತೆ. ಪಾಸ್ಟ್ರು ಅವ್ರ ಮನೆ ಹತ್ರ ಹೋಗ್ಬಿಟ್ಟು, ಏನಾಯ್ತಪ್ಪ ಅಂದರೆ, ಇಲ್ಲ ಪಾಸ್ಟೇ, ನಾನು ಒಂಟಿಯಾಗಿದ್ದು ನಾನು ಆತ್ಮೀಕವಾಗಿ ಬೆಳೀತಾ ಇದ್ದೀನಿ, ನನಗೆ ಯಾರ ಅಗತ್ಯನೂ ಇಲ್ಲ, ಯಾರು ಬೇಡ ನನಗೆ ಅಂತ ಹೇಳಿದ್ರಂತೆ. ಆಗ ಅವರು ಸೌದೆ ಉರಿಸ್ತಾ ಇದ್ರು, ಕಟ್ಟಿಗೆ ಎಲ್ಲ ಇಟ್ಟಿದ್ರು.
ಒಂದು 5-6 ಕಟ್ಟಿಗೆ ಒಲೆ ಉರಿಸ್ತಾ ಇದ್ದರೆ ಆ ಕಟ್ಟಿಗೆಯನ್ನು ಒಂದನ್ನು ಎತ್ತಿಬಿಟ್ಟು ಪಕ್ಕಕ್ಕಿಟ್ಟು ಬಂದ್ರಂತೆ. ಪಕ್ಕಕ್ಕಿಟ್ಟು ಬಂದಾಗ ಇವರು ವಿಶ್ವಾಸಿ ಕೇಳ್ತಿದ್ರೆ, ಪಾಸ್ಟರ್ ಯಾಕೆ ಅದನ್ನು ಪಕ್ಕಕ್ಕಿಟ್ರಿ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ರು. ಯಾಕೆ ಅಂದರೆ ಅದು ಆರೋಗುತ್ತೆ ಅಂದರು. ಯಾಕೆ ಆರೋಗುತ್ತೆ? ಒಂಟಿಯಾಗಿದ್ದರೂ ಉರಿಬೇಕಲ್ವ ಅದು ಅಂತ ಕೇಳಿದ್ರು. ಆವಾಗ ಹೇಳಿದ್ರು, ಅದೆಂಗೆ ಪಾಸ್ಟ್ರೆ, ಒಟ್ಟಿಗೆ ಇದ್ರೇ ಉರಿಯೋದು, ಒಂಟಿಯಾಗಿ ಆದರೆ ಸಪ್ರೇಟ್ ಮಾಡಿದ್ರೆ ಹೆಂಗೆ ಉರಿಯುತ್ತೆ ಅಂತ ಕೇಳಿದ್ರು. ಮತ್ತು ನೀವೇನು ಹೇಳಿದ್ರಿ? ಒಟ್ಟಿಗೆ ಇದ್ದರೆ ನಾವು ಬೆಳೆಯೋಕ್ಕಾಗಲ್ಲ, ನಾನು ಸಪ್ರೇಟಾಗಿದ್ದು ಬೆಳಿತೀನಿ ಅಂತ ಹೇಳಿದ್ರಲ್ಲ, ಮತ್ತು ಅದೇ ಥರ ನೀವು ಇರಬೇಕಲ್ವಾ ಅಂತ ಕೇಳಿದ್ರು. ಆವಾಗ ಆತನಿಗೆ ಅರ್ಥ ಆಯಿತು, ಸಪ್ರೇಟಾಗಿದ್ದರೆ ನಾವು ಉರಿಯೋಕ್ಕೆ ಆಗಲ್ಲ. ಒಟ್ಟಿಗೆ ಇದ್ದರೆ 5-6 ಕೋಲುಗಳು ಒಟ್ಟಿಗೆ ಇದ್ದರೆ ಒಂದು ಆರೋಗ್ಯವಾಗಿ ಇನ್ನೊಂದೇ ಮಾಡುತ್ತೆ, ಇನ್ನೊಂದು ಉರಿಯುತ್ತದೆ. ಇದು ಆರೋಗ್ಯವಾಗ ಅದು ಉರಿಯುತ್ತೆ. ಆ 5-6 ಕೋಲುಗಳು ಒಟ್ಟಿಗಿರುವಾಗ ಒಂದಕ್ಕೊಂದು ಹೆಲ್ಪ್ ಮಾಡಿ ಅದು ಉರಿಯುತ್ತೆ. ಆದರೆ ಸಪ್ರೇಟ್ ಮಾಡಿದ್ರೆ ಅದು ಉರಿಯೋದಿಲ್ಲ. ದೇವರ ನಾಮ ಮಹಿಮೆ ಆಗಬೇಕಂದ್ರೆ ನಮಗೆ ಯಾರೂ ಬೇಡ, ನಾನು ಮಾಡ್ತೀನಿ, ನನ್ನೊಬ್ಬನ ಕೈಯಲ್ಲಾಗುತ್ತೆ ಅಂದರೆ ಅದು ಆಗಲ್ಲ. ಮೊದಲ ಶತಮಾನದಲ್ಲಿ ಆ ಅಪೋಸ್ತಲರಾಗಿರಲಿ ವಿಶ್ವಾಸಿಗಳಾಗಿರಲಿ ಆ ರೀತಿ ಮಾಡಲಿಲ್ಲ. ಅವರು ಸಿದ್ಧಾಂತವನ್ನು ಹಿಡ್ಕೊಂಡಿದ್ರು, ಏನು ನಂಬಿದ್ದೀವಿ ಅದನ್ನು ಹಿಡ್ಕೊಂಡಿದ್ರು. 2 ಅನ್ಯೂನ್ಯತೆವಾಗಿದ್ದರು. ಎಷ್ಟು ಅನ್ಯೂನ್ಯವಾಗಿದ್ರು ಅಂದರೆ ಅವರ ಆಸ್ತಿ ಮಾರೆತ್ಕೊಂಡು ಬಂದು ಕೊಟ್ಟರು. ಎಷ್ಟು ಅನ್ಯೂನ್ಯವಾಗಿದೆ ಅಂದರೆ ಆಸ್ತಿ ಮಾರಿಕೊಟ್ರು. ನಾವೇನು ಅಂದ್ಕೊಳ್ತೀವಿ, ನನ್ನ ಜಾಸ್ತಿ ಐತೆ, ನಾನು ಎತ್ಕೊಂಡೋಗಿ ಕೊಟ್ಟರೆ ಅವ್ರಿಗೆಲ್ಲ ಯಾಕೆ ತಿಂತಾರೆ ಊಟ, ಅವ್ರಿಗೆಲ್ಲ ಯಾಕೆ ಕೊಡಬೇಕು, ನನ್ನ ಜಾಸ್ತಿ ಐತೆ, ನಾನು ಬರಲ್ಲ, ನಾನು ಕೊಡಲ್ಲ. ಅನ್ಯೂನ್ಯತೆ ಇಲ್ಲ. ಹಾಗಾದರೆ ಅವ್ರೇನು ಮಾಡಿದ್ರು? ನಾನು ಎಷ್ಟಿದೆ ಏನಿದೆ ಅಲ್ಲ, ಒಬ್ಬೊಬ್ಬರು ಒಂದೊಂದು ಸಾರಿ ತಮಗಿರೋದನ್ನು ಮಾರಿ ತಂದು ಅಪೋಸ್ತಲರ ಪಾದಗಳ ಹತ್ರ ಇಡ್ತಾ ಇದ್ರು. ಏನಕ್ಕೋಸ್ಕರ? ಸೇವೆಗೋಸ್ಕರ. ಇವತ್ತು ನಾವು ಹೇಗೆಂದರೆ, ನಾವು ಆಸ್ತಿ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲ, ನಮ್ಮ ಸಮಯ ಕೊಡ್ರಪ್ಪ ಅಂದರು. ಅಯ್ಯೋ, ಮನೆಯಲ್ಲಿದ್ದರೆ ಕೆಲಸ ಆಗುತ್ತೆ, ಬಟ್ಟೆ ಒಗಿಬೋದು, ಕ್ಲೀನ್ ಮಾಡ್ಕೋಬೋದು, ಏನೋ ಮಾಡ್ಕೋಬೋದು. ಪ್ರಸಂಗಕ್ಕೇನು? ನಮ್ಮ ಪಾಸ್ಟರ್ ಅದೇ ಸಂಡೇ ಪ್ರೇಯರ್ನ ಮೆಸೇಜ್ ಮಾಡಿ ಹಾಕ್ಬಿಡ್ತಾರೆ, ಅದನ್ನ ಮನೆಯಲ್ಲೇ ಇದ್ಕೊಂಡು ನೋಡ್ಕೊಬೋದು ಬಿಡು, ಹೆಂಗಿದ್ರು ಅದನ್ನೇ ಹಾಕ್ತಾರಲ್ಲ ಪಾಸ್ಟ್ರು, ಅಲ್ಲೋಗಿ ನೋಡೋದೇನು ಇಲ್ಲೇ ನೋಡ್ಕೊಬೋದು ಬಿಡು ಅನ್ನುವಂಥ ಪರಿಸ್ಥಿತಿಗೆ ಬರುವಂಥವ್ರು ಇದ್ದಾರೆ. ಅದು ತಪ್ಪು. ಅನ್ಯೂನ್ಯತೆ ಅದಲ್ಲ, ಅನ್ಯೂನ್ಯತೆ ಅಲ್ಲ, ಅದಲ್ಲ. ಎಲ್ಲೋ ಇರುವಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ರೆಕಾರ್ಡ್ ಮಾಡಿ ಹಾಕೋದು, ಅದಕ್ಕಂತ ಚರ್ಚಿಗೆ ಬರದೇ ಇರೋದಲ್ಲ. ಉದ್ದೇಶ ನೀವು ಚರ್ಚಿಗೆ ಬರಬೇಡ್ರಿ ಅನ್ನೋದಲ್ಲ. ಹಾಗೆ ನಾವು ಒಂಟಿಯಾಗಿ ಉರಿಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ಸಭೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಜನರ ಮೇಲೆ ಕೋಪ, ದ್ವೇಷ, ಅಸೂಯೆ ಪಟ್ಕೊಂಡ್ರೆ ಸಭೆ ಬೆಳೆಯಲ್ಲ. ಸಭೆ ಬಿಡ್ರಿ, ಸೇವೆ ಬೆಳೆಯಲ್ಲ. ಸೇವೆ ಬಿಡ್ರಿ, ದೇವರ ನಾಮ ಮಹಿಮೆ ಆಗಲ್ಲ. ನಾವೇ ಒಟ್ಟಿಗೆ ಉರಿಯದಿದ್ದರೆ ಇನ್ನೊಬ್ಬರಿಗೆ ಹೇಗೆ ಹೋಗಿ ಸುವಾರ್ತೆ ಮುಟ್ಟುತ್ತೆ? ನಮ್ಮಲ್ಲಿ ಐಕ್ಯತೆ ಇಲ್ಲ ಅಂದರೆ ಎಷ್ಟೋ ಸಭೆಗಳು ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ರಾಜಕೀಯ. ಎಷ್ಟೋ ಸಭೆಗಳಲ್ಲಿ ಎಲೆಕ್ಷನ್ಸು, ಎಷ್ಟೋ ಸಭೆಗಳಲ್ಲಿ ಜಗಳು, ಕೋರ್ಟ್ ಕೇಸುಗಳಲ್ಲಿದ್ದಾವೆ. ಯಾಕೆ? ಹಾಗಾದರೆ ಆಸ್ತಿಗೋಸ್ಕರ, ದುಡ್ಡುಗೋಸ್ಕರ, ಲೋಕದ ಆಶೆಗಳಿಗೋಸ್ಕರ ಆ ಥರ ಮಾಡ್ಬೋದಾ? ಮಾಡಬಾರ್ದು. ಆ ರೀತಿ ಮಾಡಬಾರ್ದು. ಇಲ್ಲಿ ಹೇಳ್ತಾ ಇದೆ, ನಾವೇನಾಗಬೇಕು? ಒಟ್ಟಿಗೆ ಬೆಳೆಯಬೇಕು. ಅನ್ಯೂನ್ಯತೆ. 2 ವಿಷಯ ಆಯಿತು. 3ನೇದಕ್ಕೆ ಹೋಗೋಣ. 3ನೇದೇನೆಂದರೆ ರೊಟ್ಟಿ ಮುರಿಯುವುದರಲ್ಲಿ. ಏನು ಮುರಿಯೋದರಲ್ಲಿ? ರೊಟ್ಟಿ ಮುರಿಯುವುದರಲ್ಲಿ. 3ನೇ ಕಾರ್ಯ ಸಭೆಯಲ್ಲಿ ಏನಿತ್ತು? ರೊಟ್ಟಿ ಮುರಿಯುವುದರಲ್ಲಿ. ಇದರಲ್ಲಿ ಅನೇಕ ಡೌಟ್ಸ್ ಇದೆ, ಆದರೆ ನಾನು ಅದೆಲ್ಲ ಮಾತಾಡೋಕೆ ಹೋಗಲ್ಲ. ರೊಟ್ಟಿ ಮುರಿಯುವುದು ಅಂತ ಹೇಳಿದರೆ ದೇವರು ಮಾಡಿದ ಕೃತ್ಯಗಳನ್ನು ನೆನಪಿಸಿಕೊಳ್ಳೋದು. ಅದಕ್ಕೆ ಸಾಧಾರಣವಾಗಿ ಮೊದಲ ವಾರದಲ್ಲಿ, ಅಂದರೆ ಕರ್ತನ ಮೇಜಿನ ದಿನದಲ್ಲಿ ಸಾಕ್ಷಿಗಳಿಗೆ ಅವಕಾಶ ಕೊಡ್ತಾರೆ. ದೇವರು ನಿಮ್ಮ ಲೈಫಲ್ಲಿ ಏನಾದರೂ ಉಪಕಾರ ಮಾಡಿದಾರ ಹೇಳ್ರಿ ಅಂತ. ಆ ರೊಟ್ಟಿ ಮುರಿಯುವುದು ಅಂತ ಹೇಳಿದರೆ ದೇವರು ಮಾಡಿದ ಕಾರ್ಯಗಳು. ಅಂದರೆ ಆತನು ನನಗೋಸ್ಕರ ತನ್ನ ಶರೀರವನ್ನು ಜಜ್ಜುವಂತೆ ಬಿಟ್ಟನು, ತನ್ನ ಸ್ವಪ್ರಾಣವನ್ನು ಅರ್ಪಿಸಿದನು, ರಕ್ತವನ್ನು ಸುರಿಸಿದನು, ನನ್ನನ್ನು ಪಾಪದಿಂದ, ಶಾಪದಿಂದ ಬಿಡಿಸಿದ್ದಾನೆ. ಅದರ ಕೃತಜ್ಞತವಾಗಿ ನಾನು ದೇವರ ಸಮ್ಮುಖದಲ್ಲಿರಬೇಕು. ನಾನು ನೆನಪಿಸಿಕೊಳ್ಳಬೇಕಿಲ್ಲ ಅಂದರೆ ಮರ್ತೋಗ್ಬಿಡ್ತಾರೆ. ನೋಡಿ, ಯೇಸು ಕ್ರಿಸ್ತನ ಶಿಲುಬೆ ಮರಣ ಮರೆಯದೇ ಇರಲಿಕ್ಕೆ ಕಾರಣ ಏನು ಗೊತ್ತಾ? ಕರ್ತನ ಮೇಜು, ಕರ್ತನ ಭೋಜನ, ದ ಲಾರ್ಡ್ಸ್ ಸಪ್ಪರ್ ಅಂತ ಹೇಳ್ತಾರೆ. ಯಾವಾಗ ಪ್ರತಿ ಸಾರಿ ರೊಟ್ಟಿಯನ್ನು ತೆಗೆದುಕೊಂಡು, ರೊಟ್ಟಿ ಯಾವುದೇ ಆಗಿರ್ಬೋದು, ಕೆಲವರು ಬ್ರೆಡ್ ತೋರಿಸ್ಕೊಡ್ತಾರೆ, ಕೆಲವರು ಚಪಾತಿ ಕೊಡ್ತಾರೆ, ಕೆಲವರು ಬನ್ ಕೊಡ್ತಾರೆ, ಕೆಲವರು ರೆಡಿಮೇಡ್ ಕೊಡ್ತಾರೆ. ಅದು ಮುಖ್ಯ ಅಲ್ಲ.
ನಾನು ಇತ್ತಿನ್ನಲ್ಲ, ನಾನು ಹತ್ತಿನ್ನಲ್ಲ ಅಲ್ಲ. ಅದು ಉದ್ದೇಶ ಏನಂದರೆ ಬೆಳ್ಳಗಿರೋದು ಮಾತ್ರ ಅಲ್ಲ, ಅದರ ಉದ್ದೇಶ ಈ ರೊಟ್ಟಿಯನ್ನು ಮುರಿಯುವಂತೆ, ಚಪಾತಿಯನ್ನು ಮುರಿಯುವಂತೆ, ಗಟ್ಟಿಯಾಗಿರುವಂಥ ರೊಟ್ಟಿಯನ್ನು ಮುರಿಯುವಂತೆ ದೇವರು ತನ್ನ ಶರೀರವನ್ನು ನಮಗಾಗಿ ಮುರಿಯಲ್ಪಟ್ಟನೋ ಎನ್ನುವುದು ಜ್ಞಾಪಿಸಿಕೊಳ್ಳುವುದಕ್ಕೋಸ್ಕರ ಅಷ್ಟೇ. ಕರ್ತನ ಮೇಜಿನಲ್ಲಿ ನಾವು ಖಂಡಿತ ತಪ್ಪಿಸಿಕೊಳ್ಳಲೇಬಾರದು. ಏನಾಗಾದರೆ ಬೇರೆ ವಾರದಲ್ಲಿ ನಾನು ನೆನಪಿಸ್ಕೊಳ್ಳೋದಿಲ್ಲ ಪಾಸ್ಟರ್ ನೀವು ಹೇಳಿದ, ಹಂಗಲ್ಲ. ಒಂದು ಅನ್ಯೂನ್ಯತೆ ಬೇಕಲ್ವಾ, ಒಗ್ಗಟ್ಟು ಬೇಕಲ್ವಾ. ಈ ವಾರ ಕೊಡೋಕ್ಕಾಗುತ್ತೆ, ನಾವು ಪ್ರತಿದಿನ ಪ್ರತಿ ವಾರ ಕೊಡೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ತಗೊಳುತ್ತೆ. ಇರೋ ಲೆಕ್ಕದಲ್ಲಿ ಪ್ರತಿ ಸಾರಿ ನಾವು ಯಾವಾಗ ಒಟ್ಟಿಗೆ ಬರ್ತೇವೆ ಅವಾಗ ಕರ್ತನ ಮೇಜ್ ಕೊಡಬೇಕು. ಆದರೆ ಅದರ ಟೈಮ್ ತಗೊಳ್ಳೋದ್ರಿಂದ ನಾವು ಮಾಡೋದಿಲ್ಲ. ಪ್ರತಿ ಸಾರಿ ಒಟ್ಟಿಗೆ ಬರುವಾಗ ಯಾವಾಗೆಲ್ಲ ಕರ್ತನ ಮೇಜ್ ತಗೋಬೇಕು? ಪ್ರತಿ ಸಾರಿ ನಾವು ಪ್ರೇಯರ್ಗೆ ಬಂದರೆ, ಯಾವುದೇ ಪ್ರೇಯರ್ಗೆ ನೀವು ಬರ್ರಿ, ಕರ್ತನ ಮೇಜಲ್ಲಿ ತಗೋಬೇಕು. ಆದರೆ ಅನಾನುಕೂಲತೆ ಇರೋದ್ರಿಂದ ಕೆಲವರು ಏನು ಮಾಡ್ತಾರೆ, ತಿಂಗಳಿಗೊಂದು ಸಾರಿ ತಗೊಳ್ತಾರೆ. ಕೆಲವರು ಬೋಧಿಸ್ತಾರೆ ವರ್ಷಕ್ಕೊಂದು ಸಾರಿ ತಗೊಂಡ್ರೆ ಸಾಕು ಅಂತ, ಸುಳ್ಳು. ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅಪೊಸ್ತಲರ ಬೋಧನೆಯನ್ನು ಅನುಸರಿಸುವುದನ್ನು ಬಿಟ್ಟು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾ ಇದ್ದಾರೆ. ಇನ್ನೂ ಸವೇಂದ್ರ ಚರ್ಚವ್ರು ಅದೇ ಮಾಡೋದು. ನಾವು ಸಬ್ಬತ್ ದಿನ ಮಾಡ್ತೀವಿ. ಯಾರು ಹೇಳಿದ್ದಾರೆ? ಯೇಸು ಸ್ವಾಮಿನೇ ಸಬ್ಬತ್ ದಿನ ಮಾಡಲಿಲ್ಲಪ್ಪ, ಮತ್ತೆ ನೀನು ಯಾಕೆ ಮಾಡ್ತಾ ಇದೀಯಾ? ಆರಾಧಿಸೋದು ಯೇಸುವನ್ನ, ಮತ್ತೆ ಆಚರಣೆ ಮಾಡೋದು ಯೆಹೋವನ ಧರ್ಮಶಾಸ್ತ್ರವನ್ನ. ನಾವು ಹೇಳಿದ್ರೆ ಅವರು ಇಲ್ಲ ಇಲ್ಲ, ಬೈಬಲಲ್ಲಿ ಹೇಳಿದೆ ಸಬ್ಬತ್ ದಿನವನ್ನು ನೀವು ಆಚರಿಸಬೇಕು, ಭಾನುವಾರ ಆಚರಿಸಬಾರ್ದು. ಮತ್ತೆ ಯೇಸು ಸ್ವಾಮಿ ಹೇಳಿದ್ದಾರೆ ನಾನೇ ಸಬ್ಬತ್ ದಿನಕ್ಕೆ ಒಡೆಯ ನಾನು ಅಂತ ಹೇಳಿದ್ದಾರೆ. ನಂಬೋದು ನೀವು ಯೇಸುವನ್ನ, ಮತ್ತೆ ಯೇಸುವಿನ ಬೋಧನೆ ನೀವು ನಂಬಲ್ಲ. ಯಾಕೆ? ಇಲ್ಲ, ಶನಿವಾರ ಆರಾಧನೆ ಮಾಡಬೇಕು, ಭಾನುವಾರ ತಪ್ಪು, ಭಾನುವಾರ ತಪ್ಪು. ಯಾರೆಲ್ಲ ಭಾನುವಾರ ಆರಾಧನೆ ಮಾಡ್ತಾರೋ ಅವ್ರು ನರಕಕ್ಕೆ ಹೋಗ್ತಾರಂತೆ. ನಾನು ಹೇಳಿದೆ ಸರಿ, ನಾವು ನರಕಕ್ಕೆ ಹೋದರೆ ಹೋಗ್ಲಿ, ನೀವು ಸ್ವರ್ಗಕ್ಕೆ ಹೋಗ್ರಿ ಅಂತ ಹೇಳಿದೆ. ಇನ್ನೇನು ಹೇಳೋದು? ಅವ್ರಿಗೆ ಹಂಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ನೀವು ಸಬ್ಬತ್ ದಿನ ಪಾಲನೆ ಮಾಡಿಲ್ಲ ಅಂದರೆ ಬೈಬಲ್ ಹೇಳಿದೆ ಸಬ್ಬತ್ ದಿನವನ್ನು ದೇವರ ದಿನವೆಂದು ನೀವು ಆಚರಿಸಬೇಕು ಅಂತ ಹೇಳಿದೆ. ನೀವು ಆಚರಣೆ ಮಾಡದೆ ಹೋದರೆ ನರಕಕ್ಕೆ ಹೋಗ್ತೀರಾ. ಈ ಯೆಹೋವನ ಸಾಕ್ಷಿಗಳು ಇದೇ ಮಾತು ಹೇಳೋದು. ಇಮ್ಮಾನುವೇಲ್ ಎಂಪರರು ನಾವೇ ಹೋಗೋದು ಸ್ವರ್ಗಕ್ಕೆ, ಯೆಹೋವನ ಸಾಕ್ಷಿಗಳು ನಾವೇ ಹೋಗೋದು ಸ್ವರ್ಗಕ್ಕೆ, ಸಬ್ಬತ್ ದಿನ ಮಾಡೋರು ಅಂದರೆ ನಾವೇ ಹೋಗೋದು ಸ್ವರ್ಗಕ್ಕೆ, ಜೀಸಸ್ ಓನ್ಲಿ ಅನ್ನೋದು ನಾವೇ ಸ್ವರ್ಗಕ್ಕೆ ಹೋಗೋದು. ಮತ್ತು ಮಿಕ್ಕಿದವರೆಲ್ಲ ನಾವೇ ನರಕಕ್ಕೆ ಹೋಗ್ಬೇಕಾ? ಅವ್ರ ಉದ್ದೇಶ ಏನಂದ್ರೆ ನೀವು ನರಕಕ್ಕೆ ಹೋಗ್ತೀರಾ, ನೀವು ನರಕಕ್ಕೆ ಆಯ್ತಪ್ಪ, ನಾವು ನರಕಕ್ಕೆ ಹೋಗ್ಲಿ, ನಿನಗೆ ಯಾಕೆ ಬಾಧೆ, ನೀನು ಸ್ವರ್ಗಕ್ಕೆ ಹೋಗು. ನಾವು ಆರಾಧನೆ ಮಾಡುವಂಥದ್ದು ಸಬ್ಬತ್ ದಿನದ ಒಡೆಯನಾದ ಯೇಸುವನ್ನ. ಯೇಸು ಮರಣವನ್ನು ಜಯಿಸಿ ಸಮಾಧಿಯನ್ನು ಜಯಿಸಿ ಪುನರುತ್ಥಾನವಾದ ಭಾನುವಾರ ದಿನ ನಾವು ದಿನವನ್ನು ಆರಾಧಿಸುವುದಿಲ್ಲ, ಬದಲಾಗಿ ದೇವರನ್ನು ಆರಾಧಿಸ್ತೇವೆ. ಅವರು ದಿನವನ್ನು ಆರಾಧಿಸ್ತಾರೆ. ದಿನದಲ್ಲೇನಿದೆ? ಬುಧವಾರ ಹಂಗಾದ್ರೆ ಆರಾಧನೆ ಮಾಡಬಾರ್ದ ಯೇಸುವಿಗೆ? ಮಂಗಳವಾರ ಮಾಡಬಾರ್ದಾ? ಶುಕ್ರವಾರ ಮಾಡಬಾರ್ದಾ? ಶನಿವಾರ ಮಾತ್ರ ಮಾಡಬೇಕು, ಇಲ್ಲ ಅಂದರೆ ನೀವು ನರಕಕ್ಕೆ ಹೋಗ್ತೀರಾ. ಹಂಗೆ ಹೇಳೋರಿಗೆ ನಾನು ಹೇಳಿದೆ, ನಾವು ನರಕಕ್ಕೆ ಹೋದರೆ ಹೋಗಲಿ, ನೀವು ಸರಿಯಾಗಿ ಸ್ವರ್ಗಕ್ಕೆ ಹೋಗ್ರಪ್ಪ, ಇನ್ನೊಬ್ಬರ ಬಗ್ಗೆ ಯಾಕೆ ನೋಡ್ತೀರಾ ಅಂತಲೇ ಹೇಳೋದು. ಇಲ್ಲಿ ನೋಡ್ತಾ ಇದ್ದೆ ಮೊದಲ ಕೊರಿಂಥದವರಿಗೆ ಬರೆದ ಪತ್ರಿಕೆ 11:26 ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಯಾಕೆ ನಾವು ಕರ್ತನ ಮೇಜು ತಗೊಳ್ತೀವಂದರೆ ಆತನನ್ನು ನೆನೆಸಿಕೊಂಡು ಆತನು ಬರುವ ತನಕ ಇದನ್ನು ಮಾಡಬೇಕು ಅಂತ ಯೇಸು ಸ್ವಾಮಿನೇ ಹೇಳಿದ್ದಾರೆ. ಲೂಕನ ಬರೆದ ಸುವಾರ್ತೆ 22:19 ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರವಾಗಿ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಏನಕ್ಕೋಸ್ಕರ ಸ್ವಾಮಿ ಕೊಟ್ಟದ್ದು? ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂತ ಹೇಳಿದನು, ಕೊಟ್ಟನು. ಅದನ್ನು ಸಭೆ, ಆದಿ ಸಭೆ ಏನು ಮಾಡ್ತಾ ಇದ್ರು, ಅದು ಒಟ್ಟಿಗೆ ಇದ್ದುಕೊಂಡು ಏನು ಮಾಡ್ತಾ ಇದ್ರು ಅಂತ ನಾವು ನೋಡ್ತಾ ಇದ್ದೇವೆ. ನಾಲ್ಕನೆಯದಾಗಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ ಈ ಒಂದು ವಾಕ್ಯದಲ್ಲಿ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ, ರೊಟ್ಟಿ ಮುರಿಯುವುದರಲ್ಲಿ ಆಯಿತು, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಯಾವುದರಲ್ಲಿ ನಿರತರಾಗಿದ್ದರು? ಪ್ರಾರ್ಥನೆಗಳಲ್ಲಿ. ಈಗ ಮೊದಲನೇದೇನು ಹೇಳಿದೆ? ಅಪೊಸ್ತಲರ ಬೋಧನೆ. ಅಪೊಸ್ತಲರ ಬೋಧನೆ ಅದೇ ಒರಿಜಿನಲ್ಲು. ಈಗ ಬರುವ ಯಾವ ಸುಳ್ಳು ಬೋಧನೆಗಳು, ಪಾಸ್ಟ್ಗಳಾಗಿರ್ಬೋದು, ವ್ಯಕ್ತಿಗಳು, ಬ್ರದರ್ಗಳು ಯಾರೇ ಬರಲಿ ಸುಳ್ಳು. ಇಲ್ಲಪ್ಪ, ಅಪೊಸ್ತಲರು ಏನು ನಮಗೆ ಕಲಿಸ್ಕೊಟ್ಟಿರೋದು ಅದೇ. ಇನ್ನೊಂದು ಸಾರಿ ನಾವು ಮಾತಾಡ್ಕೊಳ್ಳೋಣ, ಅಪೊಸ್ತಲರ ಬೋಧನೆ ಅಂದರೆ ಏನೇನಿತ್ತು ಅದರಲ್ಲಿ, ಯಾವುದನ್ನು ಅವರು ನಂಬಿದ್ರು, ಯಾವುದನ್ನು ಬೋಧಿಸಿದ್ರು ಅನ್ನೋದು ನಾನು ಇನ್ನೊಂದು ಸಾರಿ ಪ್ರಸಂಗ ಮಾಡ್ತೇನೆ.
ಆದರೆ ಮೊದಲು ಇವತ್ತು ನೀವು ತಿಳ್ಕೊಳ್ಳಿ, ಮೊದಲು ಅಪೋಸ್ತಲರ ಬೋಧನೆ, ಎರಡನೇದೇನಾಗಿತ್ತು ಸಹೋದರರ ಅನ್ಯೋನ್ಯತೆ, 3 ರೊಟ್ಟಿ ಮುರಿಯುವುದು, 4 ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ದರು. ಹಾಲೆಲೂಯ. ಪ್ರಾರ್ಥನೆ ಎಂಬುದು ಆಪ್ಷನ್ ಅಲ್ಲ, ಇದು ರೆಸ್ಪಾನ್ಸ್. ಆಪ್ಷನ್ ಅಂದ್ರೇನು? ಮಾಡಬಹುದು, ಇಲ್ಲ ಮಾಡದೇ ಇರಬಹುದು. ನೀವು ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಾರೆ ಏನಂದರೆ ಆಪ್ಷನ್, ಯಾವುದನ್ನು ಚೂಸ್ ಮಾಡಿ, ಒಂದನ್ನು ಬಿಟ್ಟರೂ ಪರವಾಗಿಲ್ಲ ಅಂತಾರೆ. ಈ ಪ್ರಾರ್ಥನೆ ಆಪ್ಷನ್ ಅಲ್ಲ, ಇದು ಪ್ರತಿಯೊಬ್ಬ ಕ್ರೈಸ್ತ ಜೀವಿತದಲ್ಲಿ ಇರಬೇಕಾದಂಥ ಅವಿಭಾಜ್ಯವಾದ ಕಾರ್ಯ. ಕ್ರೈಸ್ತ ಜೀವಿತವೇ ಒಂದು ಪ್ರಾರ್ಥನಾ ಜೀವಿತ. ಆದ್ದರಿಂದ ನಾವೇನು ಮಾಡಬೇಕು? ಪ್ರಾರ್ಥನೆಯಲ್ಲಿ ನಿರಂತರವಾಗಿರಬೇಕು. ಮೊದಲ ತೆಸ್ಸಲೋನಿಕ 5:16 ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಏನಂತೆ? ಎಡಬಿಡದೆ ಪ್ರಾರ್ಥನೆ ಮಾಡಬೇಕು. ಸಭೆಗಳಲ್ಲಿ ಪ್ರೋಗ್ರಾಮ್ಗಳೆಲ್ಲ ಜಾಸ್ತಿ ಇರಬೇಕಾಗಿರೋದು, ಸಭೆಗಳಲ್ಲಿ ಇರಬೇಕಾಗಿರೋದು ವಾಕ್ಯ ಮತ್ತು ಪ್ರಾರ್ಥನೆ. ತುಂಬ ಇರಬೇಕಾಗಿರೋದು 2 ಜಾಸ್ತಿ ಇರಬೇಕು. ಮಿಕ್ಕಿದ್ದೆಲ್ಲ ಏನು ಕಾರ್ಯಕ್ರಮಗಳೆಲ್ಲ ಮಾಡಿ ವಾಕ್ಯ ಇಲ್ಲ, ಪ್ರಾರ್ಥನೆ ಇಲ್ಲ. ತುಂಬ ನಾವು ಕೂಡ ತಪ್ಪು ಮಾಡ್ತೇವೆ, ತಪ್ಪು ಮಾಡಬಾರ್ದು. ನಮ್ಮ ಜೀವಿತದಲ್ಲಿ ಬೇರೆ ಎಲ್ಲದಕ್ಕಿಂತಲೂ ವಾಕ್ಯ ಮತ್ತು ಪ್ರಾರ್ಥನೆ ಜಾಸ್ತಿ ಇರಬೇಕು. ಅದೇ ದೇವರ ವಾಕ್ಯ ಹೇಳ್ತಾ ಇರೋದು. ಇಲ್ಲಿ ಹೇಳ್ತದೆ ಎಡಬಿಡದೆ ಪ್ರಾರ್ಥಿಸಿರಿ. ಮೊದಲ ಶತಮಾನದ ಕ್ರೈಸ್ತರು ಯಾವಾಗಂದ್ರೆ ಅವಾಗ ಬಂದು, ಇವಾಗಾದರೂ ವಾಟ್ಸಪ್ ಗ್ರೂಪ್ ಇದೆ, ಮೆಸೇಜ್ ಹಾಕ್ತೀವಿ, ಪ್ರೇಯರ್ ಇದೆ ಬರ್ರಿ, ಸ್ಪೆಷಲ್ ಪ್ರೇಯರ್ ಇದೆ, ಫಾಸ್ಟಿಂಗ್ ಪ್ರೇಯರ್ ಇದೆ, ರಿವೈವಲ್ ಪ್ರೇಯರ್ ಇದೆ, ನಾವು ಹಾಕ್ತೀವಿ. ಆ ಕಾಲದಲ್ಲಿ ಆಗ್ತಾನೆ ಇರಲಿಲ್ಲ, ಹುಡುಕಾಡ್ತಾ ಇದ್ರಂತೆ ಎಲ್ಲಿ ಪ್ರೇಯರ್ ಇದೆ, ಈ ವಾರ ಎಲ್ಲಿ, ಬರೋ ಬುಧವಾರ ಎಲ್ಲಿ. ಅವ್ರು ಮೊದಲೇ ಹೇಳ್ಬಿಡ್ತಾ ಇದ್ರು, ಭಾನುವಾರ ಬಂದಿದ್ದೀವಿ ಅಂದರೆ ಆ ಬುಧವಾರ ಇಂಥವ್ರ ಮನೆಯಲ್ಲಿ, ಇಂಥ ಊರಲ್ಲಿ ಅಂದರೆ ಅವ್ರೇನು ಮಾಡಿಬಿಡ್ತಾ ಇದ್ರು, ಎಲ್ಲರೂ ಅವ್ರ ಜೊತೆಗೆ ಹೊಸಬರು. ಇವತ್ತು ನಾವು ಆರಾಧನೆಗೆ ಹೋಗೋದು ಹೆಂಗೆ ಗೊತ್ತಾ? ಪಕ್ಕದ ಮನೆಯವ್ರಿಗೂ ಗೊತ್ತಾಗಲ್ಲ, ಸ್ವಂತದವ್ರಿಗೂ ಗೊತ್ತಾಗಲ್ಲ, ಸ್ನೇಹಿತರಿಗೂ ಗೊತ್ತಾಗಲ್ಲ. ನೀಟಾಗಿ ಒಳಗಡೆನೇ ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡು. ಕೆಲವು ಸಭೆಗಳು, ಸಣ್ಣ ಸಭೆಗಳು ಹಂಗೆ ಆಗಲ್ಲ. ಕೆಲವು ದೊಡ್ಡ ಸಭೆಗಳನ್ನು ನೋಡ್ರಿ, ಆವತ್ತು ಒಳ್ಳೆ ಸೀರೆ ಕಟ್ಟಿ, ಒಳ್ಳೆ ವೈಟ್ ಕೂದಲೆಲ್ಲ ಬ್ಲ್ಯಾಕ್ ಕೂದಲು ಮಾಡಿಕೊಂಡು, ಕಪ್ಪು ಇರುವಂಥ ಮುಖ ಎಲ್ಲ ಬೆಳ್ಳಗೆ ಮಾಡಿಕೊಂಡು, ಆ ಕಿವಿಗಳಲ್ಲಿ ಕತ್ತಲ್ಲಿ ಹಾಕ್ಕೊಂಡು, ಕೈಗಳಲ್ಲಿ ಬಳೆಗಳು ಹಾಕ್ಕೊಂಡು, ವಾಚ್ ಹಾಕ್ಕೊಂಡು, ಹ್ಯಾನಿಟಿ ಬ್ಯಾಗ್ ಹಾಕ್ಕೊಂಡು ಹಂಗೆ ಬರ್ತಾ ಇದ್ರೆ ಹೆಂಗೆ ಬರ್ತಾರೆ ಗೊತ್ತಾ? ಕಾರಲ್ಲಿ ಬಂದು ಇಳಿದುಬಿಟ್ಟು ನೇರವಾಗಿ ಆ ಕಡೆ ಈ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ, ನೇರವಾಗಿ ಚರ್ಚಿಗೆ ಬರ್ತಾರೆ. ನೇರವಾಗಿ ಚರ್ಚಿಗೆ ಬಂದು ಅಲ್ಲಿ ಹೋಗಿ ಟೇಬಲ್ ಮೇಲೆ ಹಿಂಗೆ ಕುತ್ಕೊತಾರೆ. ಪ್ರೇಯರ್ ಮುಗೀತಾ ಹಿಂತಿರುಗಿ ತಿರ್ಕೊಂಡು ಹಂಗೆ ನೇರ ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ಯಾರು ಕೂತವ್ರೆ, ಮುಂದ್ಗಡೆ ಯಾರು ಕೂತವ್ರೆ, ಏನು ಗಮನಿಸೋದೇ ಇಲ್ಲ. ಅವ್ರು ಬರೋದೇನಕ್ಕೆ? ಚರ್ಚಿಗೆ ಬರಬೇಕು ಅಷ್ಟೇ. ಅಷ್ಟು ರೆಡಿಯಾಗಿ ಬಂದು, ಇನ್ನು ಕೆಲವರು ಇರ್ತಾರೆ, ಅವ್ರ ಫ್ರೆಂಡ್ಸ್ ಒಂದು ಗ್ರೂಪು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ಸೀಟ್ ನಂದೇ. ಕೆಲವು ಸಾರಿ ನಿಮ್ಗೆ ಗೊತ್ತಾ ಸಭೆಗಳಲ್ಲಿ ಹೆಂಗಾಗಿದೆ ಗೊತ್ತಾ? ಆ ಸೀಟಲ್ಲಿ ಯಾರು ಕೂತ್ಕೊಂಡ್ರೆ ಜಗಳಗಳನ್ನ ನಡೆದಿವೆ. ನಿನ್ಗೆ ಗೊತ್ತಿಲ್ಲ, ಇದು ನಾನು ಯಾವಾಗ ಕೂತ್ಕೊಂಡೋ ಚರ್ಚು, ಯಾವಾಗ ಕೂತ್ಕೊಂಡೋ ಸೀಟು, ನನ್ನ ಸೀಟಲ್ಲಿ ಹೆಂಗೆ ಕೂತ್ಕೊಂಡ ನೀನು, ಎದ್ದಳ ಮೇಲೆ ನೀನು ಅಂತ. ನಡೆದಿವೆ ರೀ, ಇದು ಸುಳ್ಳಲ್ಲ. ಅಯ್ಯೋ ಆಯಮ್ಮನ ಬಂದರೆ ಬೈತಾಳಮ್ಮ, ಅಲ್ಲಾರು ಕೂತ್ಕೊಳಕ್ಕೆ ಹೋಗ್ತಾರೆ. ಹೊಸಬ್ರು ಯಾರನ್ನ ನೀವು ಹೋಗಿ ಯಾವುದಾದ್ರು ಚರ್ಚಲ್ಲಿ ಕೂತ್ಕೊಂಡ್ಬಿಟ್ರೆ ಅಂದ್ಕೋ, ಮೇಲೆಯಿಂದ ಕೆಳಗಡೆ ನೋಡಿ, ಯಾವನು ಬಂದ ನೀನು, ಯಾವಳು ಬಂದವಳೆ, ಹಿಂದೆ ಹೋಗು ಕೂತ್ಕೋ, ಯಾರು ನೀನು ಅಂದರೆ. ಕೊರೋನಾದಲ್ಲಿ ನನ್ನ ಕೇಸುಗಳು ಹೆಂಗೆ ಬಂದಿದೆ ಗೊತ್ತಾ? ಚರ್ಚ್ಗೆ ಹೋದರೆ ನೀವು ಚರ್ಚ್ಗಳಿಗೆಲ್ಲ ಬರಬಾರ್ದಮ್ಮ ಅಂದ್ಬಿಟ್ರಂತೆ. ಪಾಪ ಹೊಸಬ್ರು ಹೋಗಿರೋರು, ನೀವು ಚರ್ಚ್ಗಳಿಗೆಲ್ಲ ಬರಬಾರ್ದು, ಯಾರು ನೀವು? ಮತ್ತು ನಮ್ಮ ಕರ್ನಾಟಕದಲ್ಲಿ ರೂಲ್ಸ್ ಬಂತಲ್ಲ, ಮತಾಂತರ ಮಾಡ್ತಾವ್ರೆ ನಿಮ್ಮೇಲೆ. ಯಾರೋ ಹೊಸಬ್ರು ಬಂದರೆ ನಿಮ್ದು ಯಾವ ಚರ್ಚು, ನೀವೆಲ್ಲ ಬರಬಾರ್ದು ನಮ್ಮ ಚರ್ಚ್ಗೆ, ನಮ್ಮೇಲೆ ಕೇಸ್ ಆಗಿಬಿಡುತ್ತೆ ಅಂತೆ. ನಾನು ಹೇಳೋದೇನೆಂದರೆ, ಅಲ್ಲಿ ಹೋಗುವಂಥ ಜನರು ಹೆಂಗೂ ಇರ್ತಾರೆ ಗೊತ್ತಾ? ಏನೂ ಇಲ್ಲ ಅಂದರೆ ಅವ್ರು ಮಾತ್ರ ರೆಡಿಯಾಗಿ ನೇರವಾಗಿ. ನಾವು ಚರ್ಚ್ಗೆ ಹೋಗೋಕ್ಕ ದೇವರು ನಮ್ಮನ್ನು ಕರೆದಿರೋದು ಆತ್ಮಗಳನ್ನು ರಕ್ಷಿಸೋದಕ್ಕೆ. ನಾವು ಎಷ್ಟು ನೀಟಾಗಿ ರೆಡಿಯಾಗಿ ಹೋಗಿದ್ದೀವಿ ಅಂತ ನಾವು ಚರ್ಚ್ಗೆ ಹೋಗೋದೇನಕ್ಕೆ? ದೇವ್ರ ವಾಕ್ಯ ಕೇಳಿ, ಪ್ರಾರ್ಥನೆ ಮಾಡಿ, ಆತ್ಮಿಕವಾಗಿ ಬೆಳೀಲಿಕ್ಕೆ. ಕೆಲವರು ಚರ್ಚ್ಗೆ ಹೋಗೋದಕ್ಕೆ ಏನು ಗೊತ್ತಾ? ಹೊಸ್ದಾಗಿ ಸೀರೆ ತೊಗೊಂಡಿದ್ದೀನಿ, ಎಲ್ಲರೂ ನೋಡಬೇಕು.
ಒಡವೆ ತಗೊಂಡಿದ್ದೀನಿ ನೋಡಬೇಕು, ಕಾರ್ ತಗೊಂಡಿದ್ದೀವಿ ಎಲ್ಲರೂ ನೋಡಬೇಕು. ಯಾವತ್ತೂ ಇಲ್ಲದೆ ಇರುವಂಥವ್ರು ಕಾರಲ್ಲಿ ಬಂದುಬಿಡ್ತಾರೆ, ಫ್ಯಾಮಿಲಿ ಪಾಸ್ಟರ್ ಪ್ಲೀಸ್ ಪ್ರೇಯರ್ ಮಾಡಿ ನಮ್ಮ ಕಾರ್ಗೆ. ಆಮೇಲೆ ಕಾರು ದೇವ್ರು ಕೊಟ್ಟರು ಮತ್ತೆ ಬರೋದೇ ಇಲ್ಲ. ಕೆಲವು ಸಭೆಗಳಲ್ಲಿ ನಡೆಯುತ್ತೆ, ದೊಡ್ಡ ದೊಡ್ಡ ಸಭೆಗಳಲ್ಲಿ. ಸಣ್ಣ ಸಭೆ ಬಿಡ್ರಿ ಪಾಪ, ಅಲ್ಲಿ ಪಳ್ಳಿ ಏನು ಇರಲ್ಲ ಅವ್ರಿಗೇನು ಅಂತ ಇದಿರಲ್ಲ. ಬಟ್ ಕೆಲವರು ಸ್ಟೇಟಸ್ ತೋರಿಸ್ಕೊಳ್ಳೋಕ್ಕೆ ದೇವರು ನಮ್ಮನ್ನು ಅದಕ್ಕೆ ಕರೆದಿಲ್ಲ. ದೇವಭಕ್ತರೇ, ದೇವರು ನಮ್ಮನ್ನು ಅದಕ್ಕೆ ಕರೆದಿಲ್ಲ. ದೇವರು ನಮ್ಮನ್ನು ಕರೆದಿರೋದು ಸಾಕ್ಷಿಯಾಗಿರುವುದಕ್ಕೆ. ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಯೇಸು ನಂಬಿದ್ದೀನಿ ಅಂತ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ಯಾವಾಗ ಅವ್ರ ರಕ್ಷಣೆಗೆ ಬರೋದು? ಇನ್ಯಾವಾಗ ಅವರು ಯೇಸುವನ್ನು ನಂಬ್ಕೊಳ್ಳೋದು? ನಾವೇನು ಮಾಡಬೇಕು? ಮೊದಲ ಶತಮಾನದಲ್ಲಿ ಅವರು ಮಾತ್ರ ಅಲ್ಲ ಪ್ರೇಯರ್ಗಳಿಗೆ ಹೋಗ್ತಾ ಇದ್ದಿದ್ದು, ಒಬ್ಬರು 10 ಜನರನ್ನು ಕರ್ಕೊಂಡ್ಬರ್ತಾ ಇದ್ರು, 20 ಜನರನ್ನು. ಯಾಕೆಂದರೆ ವಾರ ಎಲ್ಲ ಏನು ಮಾಡಿಬಿಡ್ತಾ ಇದ್ರು, ಈ ಸುವಾರ್ತೆಯನ್ನು ಹೋಗಿ ಫ್ರೆಂಡ್ಸ್ಗೆ, ತಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡ್ಕೊಳ್ಳೋದು. ಹೋಗಿ ನೋಡಿ, ಅವ್ರ ಕೆಲಸ ಏನಾಗಿತ್ತು ಗೊತ್ತಾ? ಯೇಸು ಸ್ವಾಮಿ ಬಗ್ಗೆ ಹೇಳೋದೇ ಕೆಲಸ ಆಗಿತ್ತು. ದುಡಿಮೆ ಎಲ್ಲ ಅವ್ರಿಗೆಲ್ಲ ತುಂಬ ಇಷ್ಟ ಇರಲಿಲ್ಲ. ದೇವರು ನನ್ನನ್ನು ರಕ್ಷಿಸಿದ್ದಾನೆ, ನಾನು ಹೋಗಿ ಇನ್ನೊಬ್ಬರನ್ನ ರಕ್ಷಿಸಬೇಕು ಅಷ್ಟೇ. ಆದರೆ ಇವತ್ತು ಕ್ರೈಸ್ತರಿಗೆ, ನಮಗೆಲ್ಲರಿಗೂ ಏನಾಗಿದೆ ಅಂದರೆ ದುಡಿಮೆ, ಬೆಳಿಗ್ಗೆ ಎದ್ದು ರಾತ್ರಿ ಬಂದು ಅದೇ ಕೆಲಸ ಆಗೋಗ್ಬಿಟ್ಟಿದೆ. ಸೇವೆಗೆ ಜನರಿಲ್ಲ, ಸುವಾರ್ತೆ ಸಾರಕ್ಕೆ ಜನರಿಲ್ಲ, ಅದಕ್ಕಾಗಿ ನಿಲ್ಲುವವರು ಜನರು ಇಲ್ಲ. ತುಂಬ ಕಷ್ಟ. ಬರೋ ವಿಶ್ವಾಸಿಗಳೇ ಚರ್ಚೆಗಳಿಗೆ ಬರ್ತಾ ಇಲ್ಲ. ಮೆಂಬರ್ಸು, ನಾನೊಂದು ಸಭೆಗೆ ತುಂಬ ದಿನಗಳಿಂದ ಹೋಗಿದ್ದೆ, ಪ್ರಸಂಗಕ್ಕೆ 1-2-3 ವರ್ಷಗಳಿಂದ. ನಾನು ಕೇಳಿದೆ ಅಯ್ಯ ಎಷ್ಟು ಫ್ಯಾಮಿಲೀಸ್ ಇದೆ ಈ ಚರ್ಚಲ್ಲಿ ಅಂತ ಕೇಳಿದೆ. ಒಂದು 160 ಫ್ಯಾಮಿಲೀಸ್ ಇದೆ ಅಂತ ಹೇಳಿದರು. ಏನು ರಿಜಿಸ್ಟರ್ ಬುಕ್ಕಲ್ಲಿ. ಆದರೆ ಅಲ್ಲಿ ಬರೋದು 10 ಫ್ಯಾಮಿಲೀಸ್. 160 ವಿಶ್ವಾಸಿಗಳ ಫ್ಯಾಮಿಲೀಸು, ಜನರಲ್ಲ. ದೊಡ್ಡ ಕ್ಯಾಂಪಸ್, ದೊಡ್ಡ ಚರ್ಚು. ಆದರೆ ಕೇಳಿದ್ರೆ 160 ಫ್ಯಾಮಿಲೀಸು. ಬಂದು ನೋಡಿದ್ರೆ ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಜನ, ಕೆಲವರು ಇನ್ನೂ ಆಚೆ. ಅಂದರೆ ಅದರ ಅರ್ಥ ಏನಂದರೆ, ಮೊದಲ ಶತಮಾನದ ಚರ್ಚ್ ರೀತಿಯಲ್ಲಿ ನಮ್ಮ ಚರ್ಚು ಇಲ್ಲ. ಆ ಅನುಭವ ಇಲ್ಲ, ಪ್ರೀತಿ ಇಲ್ಲ, ದೇವರಿಗಾಗಿ ಏನಾದರೂ ಮಾಡಬೇಕು ಅನ್ನೋದಿಲ್ಲ, ಸ್ವಾರ್ಥ. ದೇವ್ರ ವಾಕ್ಯ ಏನು ಹೇಳುತ್ತೆ? ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟರೆ ಅವುಗಳು ಕೂಡ ಇವೆಲ್ಲವೂ ನಿಮಗೆ ದೊರಕು. ದೇವರು ಹೇಳ್ತಾರೆ, ನಾನು ಕೊಡ್ತೀನಿ, ಭೂಮಿ ಸಮಸ್ತವು ನನ್ನದೇ, ನಿನಗೆ ಬೇಕಾಗಿರೋ ಆಶೀರ್ವಾದ ನಾನು ಕೊಡಲ್ವಾ ಅಂತ ದೇವರು ಕೇಳ್ತಾನೆ. ಆದರೆ ಮನುಷ್ಯರೇನು ಗೊತ್ತಾ, ದುಡಿದಿದ್ರೆ ದೇವ್ರು ಹಂಗೆ ಬಂದು ಮೇಲೆಯಿಂದ ಹಾಕ್ಬಿಡ್ತಾನೇನು? ನಾಳೆ ಚೀಟಿ ಕಟ್ಟಬೇಕೆಲ್ಲ ನೀನು ದೇವ್ರು ಕಟ್ಟಂತೇಳು. ಈ ಥರ ದ್ವಂದ್ವ ಮಾತುಗಳು ಮಾತಾಡೋದಲ್ಲ. ದೇವ್ರೇನು ದುಡಿಬೇಡ್ರಿ, ಕಷ್ಟಪಡಬೇಡ್ರಿ ಅಂತ ಹೇಳಿದಾರ? ಕಷ್ಟಪಡಬೇಕು, ದುಡಿಬೇಕಂತ ಹೇಳಿದ್ದಾರೆ. ಆದರೆ ದೇವರು ಕೊಡಬೇಕಾಗಿರೋ ಟೈಮು, ದೇವರ ಸಮ್ಮುಖದಲ್ಲಿ ಇರಬೇಕಾದ ಸಮಯ ದೇವರಿಗೆ ಕೊಡಲೇಬೇಕು. ಆದ್ದರಿಂದ ಇವತ್ತು ನಾವು ಆಲೋಚನೆ ಮಾಡೋಣ, ಮೊದಲ ಶತಮಾನದ ಸಭೆಯಂತೆ ನಮ್ಮ ಇರಲಿಕ್ಕೆ ಸಾಧ್ಯ ಇದೆಯಾ? ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ದೇವರೇ, ಮೊದಲ ಶತಮಾನದ ಆ ಸಭೆ ರೋಮ ಸರ್ಕಾರವೇ ನಡುಗುವಂತಿತ್ತು ಸ್ವಾಮಿ. ಸಣ್ಣ ಗುಂಪುಗಳೇ ಆದರೆ ದೊಡ್ಡ ಪ್ರಬಲವಾದ ಆತ್ಮನ ಅಭಿಷೇಕ ಅವರ ಮೇಲೆ ಇತ್ತು ಸ್ವಾಮಿ. ಆದರೆ ಈ ದಿನಗಳಲ್ಲಿ ನಾವು ನೋಡುವಾಗ ಮೊದಲ ಶತಮಾನದ ಗುಣಗಳು ಸಭೆಗಳಲ್ಲಿಲ್ಲ. ಬದಲಾಗಿ ಸಭೆಗಳಂದರೆ ಕಟ್ಟಡಗಳೆಂದು, ಸಭೆ ಅಂದರೆ ಮ್ಯೂಸಿಕ್ ಅಂತ ತಿಳ್ಕೊಂಡು, ಸಭೆ ಅಂದರೆ ದೊಡ್ಡ ದೊಡ್ಡ ಸೇವಕರುಗಳು ಇಲ್ಲಿ 1 ವಾರ, ಅಲ್ಲಿ 1 ವಾರ, ಇಲ್ಲಿ 1 ವಾರ ಕರ್ಕೊಳ್ಳೋದು ಅಂದ್ಕೊಂಡಿದ್ದಾರಪ್ಪ. ದೇವರೇ, ಸಭೆ ಎಂಬುದು ಉಜ್ವಲವಾಗಿ, ಸಾಕ್ಷಿಯಾಗಿ, ಉಜ್ಜೀವನಕ್ಕಾಗಿ, ಹೊರಟು ಹೋಗುವುದಕ್ಕಾಗಿ, ಸ್ವಾರ್ಥ ಸಾರುವುದಕ್ಕಾಗಿ ಮತ್ತು ಕರ್ತನೆ ಆಗಾಗ ಅನ್ಯೂನ್ಯತೆಗಾಗಿ ಬರುವುದು, ರೊಟ್ಟಿ ಮುರಿಯುವುದು, ಪ್ರಾರ್ಥನೆಗಳಲ್ಲಿ ನಿರತರಾಗಿರುವುದು, ಉಳಿದ ಸಮಯಗಳಲ್ಲಿ ಅವರು ಹೊರಟು ಹೋಗಿ ಶುಭ ವರ್ತಮಾನಗಳನ್ನು ಸಾರುತ್ತಿದ್ದರು. ಆ ಸಭೆಗಳು ಎಷ್ಟೋ ಬಲವಾಗಿದ್ದವು. ಆದರೆ ಇವತ್ತು ನಮ್ಮ ಸಭೆಗಳು ಬಲಹೀನವಾಗಿದ್ದಾವೆ. ದೇವರೇ, ನಾವೆಲ್ಲರೂ ತಪ್ಪಾಗಿದ್ದೇವೆ, ನಮ್ಮನ್ನು ಕ್ಷಮಿಸು. ನಾವು ನಡೆಯಬೇಕಾದ ಮಾರ್ಗವನ್ನು ತಿಳಿಸು. ಯಾವುದು ಸತ್ಯವೋ ಅದು ಸತ್ಯವನ್ನು ಅನುಸರಿಸಿ ನಾವು ನಡೆಯಬೇಕು. ಸುಳ್ಳಾದದ್ದನ್ನು ನಾವು ಅನುಸರಿಸಿ ನಡೆಯಬಾರದಪ್ಪ. ಅವಕಾಶಗಳು ಸಿಕ್ಕಿದಾಗ ಪ್ರಾರ್ಥನೆಗಳಲ್ಲಿ ಭಾಗವಹಿಸಬೇಕು, ಸುವಾರ್ತೆ ಸಾರಬೇಕು, ಕರಪತ್ರಗಳನ್ನು ಕೊಡಬೇಕು, ಆತ್ಮಗಳನ್ನು ಗೆಲ್ಲಬೇಕು, ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಕಡೆಗೆ ಸೆಳೆಯಬೇಕು. ಓ ಸಮಯವಿಲ್ಲ, ಲೋಕವು ಅಂತ್ಯಾವಸ್ಥೆಗೆ ಬರುತ್ತಾ ಇದೆ. ಓ ಕರ್ತನೆ, ನಡೆಯುತ್ತಿರುವ ಭೂಕಂಪಗಳು, ಬರಗಾಲಗಳು, ಯುದ್ಧಗಳು, ವಿರೋಧಗಳು, ಪ್ರೀತಿ ಕಡಿಮೆ ಆಗುವಂಥದ್ದು ಎಲ್ಲ ಕರ್ತನ ದೇವರೇ ನಡೆಯುತ್ತಿರುವಂಥ ವಿದ್ಯಮಾನಗಳು,
ಅಂತ್ಯಾವಸ್ಥೆಗೆ ಬರುತ್ತಾ ಇದೆ. ಈಗಲಾದರೂ ಸಭೆ ಉಜ್ಜೀವನಗೊಳ್ಳಲಿ ಅಪ್ಪ. ವಾರದಲ್ಲಿ ಒಬ್ಬರಿಗಾದರೂ ಸುವಾರ್ತೆ ಸಾರುವುದಕ್ಕೆ, ಒಬ್ಬರಿಗಾದರೂ ಯೇಸುವಿನ ಕಾರ್ಯವನ್ನು ಹೇಳುವುದಕ್ಕೆ ಅಪ್ಪ ಅವರು ನಂಬಲಿ ಬಿಡಲಿ ಅಪ್ಪ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಕೆಲವರು ಅಂದುಕೊಡ್ತಾರೆ, ನಾನು ಹೇಳಿದರೆ ಅವರು ಕೇಳಲ್ಲ, ಅವ್ರು ಅಂಗೀಕರಿಸಲ್ಲ. ಅದು ಮುಖ್ಯ ಅಲ್ಲಪ್ಪ. ನೀನು ಮಾಡಿದ ಉಪಕಾರವನ್ನು, ನೀನು ಮಾಡಿದ ತ್ಯಾಗವನ್ನು ಜನರಿಗೆ ಹೋಗಿ ಸಾರುವುದಕ್ಕೆ ಸಹಾಯ ಮಾಡಿರಿ. ಸಭೆಗಳಲ್ಲಿ ಅನ್ಯೂನ್ಯತೆಯನ್ನು ಕೊಡಲಿ, ಸೇವಕರುಗಳಲ್ಲಿ ಅನ್ಯೂನ್ಯತೆಯನ್ನು ಕೊಡಲಿ. ವಾಕ್ಯಗಳು ಸ್ಪಷ್ಟವಾಗಿರಲಿ, ವಾಕ್ಯಗಳು ಸ್ಥಿರವಾಗಿರಲಿ. ನಂಬಿರುವ ವಿಶ್ವಾಸಿಗಳು ಎಸ್, ಇದು ನಾನು ನಂಬಬೇಕಾದದ್ದು, ಇದು ನಾನು ತಿಳಿಯಬೇಕಾದದ್ದು, ಇದೇ ಸತ್ಯ ಎಂದು ಯೇಸುವಿನ ನಾಮದಲ್ಲಿ ಸ್ಥಿರವಾಗಿರಲಿ ಸ್ವಾಮಿ. ವಾಕ್ಯಗಳನ್ನು ಕೇಳಿದಂಥ ನಮ್ಮನ್ನು ಅನುಗ್ರಹಿಸು. ನಿನ್ನ ಮಹಿಮೆಯನ್ನು ಪ್ರಚುರಪಡಿಸುವಂತೆ ಮಾಡಪ್ಪ ದೇವರೇ. ಆದಿಸಭೆಯಂಥ ವಿಶ್ವಾಸಿಗಳು ನಾವಾಗಿರುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದ್ದೇನೆ ಎಂದು ನಂಬುತ್ತಾ ಇದ್ದೇವೆ. ಈ ಒಂದು ಪ್ರಾರ್ಥನೆ ಕೇಳಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಉಪಯೋಗಿಸಿರಿ, ನೀವೇ ಮಹಿಮೆ ಹೊಂದಿರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಶಲೋಮ್. ಆಮೇನ್.